ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಗೈಸ್ ಅವರಿಬ್ರಿಗೂ ಮೈಕ್ ಇದೆ, ನನಗೆ ಮೈಕ್ ಯಾಕಂದ್ರೆ ಮೈಕ್ ಇವಳಲ್ವಾ, ನಾನೇ ಮೈಕ್. ಸೊ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಬಂದು ಹೂನೋ ಅಂಬಿ ಬೆಟರ್ ಅಂತ ಮಾಡ್ತಾ ಇದೀವಿ. ಸೊ ಅಂಬಿನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ, ಸೊ ತಂಗಿನ ಅಥವಾ ಎಂಟಿನ ಅಂತ. ಸೊ ನೋಡೋಣ ಅದೇನ್ ಕ್ವಶನ್ಸ್ ಕೇಳ್ತಾನೋ. ಈ ಕಡೆ ನಮ್ಮನೆ ಕ್ಯಾಮ್ರಾ ನೋಡಿ ನೀನು. ಸೊ ಗೈಸ್ ನೋಡೋಣ ಯಾರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಈ ವ್ಲಾಗ್ ಮದ್ವೆ ಆಗಿರುತ್ತೆ. ಸೊ ಎಸ್ ಹೇಳು, ಗೆದ್ದೋರ್ಗೆ ಏನ್ ಕೊಡ್ತೀಯಾ, ಆಮೇಲೆ ಸೋತೋರ್ಗೆ ಏನ್ ಪನಿಷ್ಮೆಂಟ್ ಅಂತ. ಯಾಕೆ ಹಿಂಗ್ ಹಿಡ್ಕೊಂಡು ಹೇಳ್ಬೇಕು, ಅದು ಕೇಳಿಸುತ್ತೆ ಹಿಂಗೆ ಮಾತಾಡೋ. ಇಲ್ಲ ಕೇಳಿಸುತ್ತೆ. ಗೆದ್ದವ್ರಿಗೆ ಅವ್ರು ಏನ್ ಕೇಳ್ತಾರೆ ಅದನ್ನ, ಯಾಕಂದ್ರೆ ನಾವು ಅದು ಕೊಡ್ಸಿದ್ರೆ ಅವ್ರಿಗೆ ಬೇಜಾರಾಗ್ಬಾರ್ದು. ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಕೇಳಿದ್ರೆ ನಾನು ಕೊಡಿಸ್ತೀನಿ. ಯಾಕಂದ್ರೆ ನೀವೇ ಆಗ್ಲಿ ಒಳ್ಳೆ. ಓಕೆ ಓಕೆ ಸ್ಟಾರ್ಟ್ ಮಾಡೋಣ. ಪನಿಷ್ಮೆಂಟ್ ಏನು, ತಪ್ಪು ಉತ್ತರ ಕೊಟ್ರೆ ಗೈಸ್ ಅವಾಗ ನಾವೇನಾದ್ರು ಯಾವ್ದಾರ ಒಂದು ಆಟ ಆಡ್ತಾ ಇದ್ದಾಗ ಹಿಂಗ್ ಯಾವ್ದೋ ಆಡ್ತೀವಿ, ಕೈ ಹಿಂಗ್ ಇಟ್ಬಿಟ್ಟು ಅವಾಗ ಏನಾದ್ರು ಸೋತ್ರೆ ಹಿಂಗ್ ಹಿಡ್ಕೊಂಡು ಹಿಂಗ ಆಡೋದು ಇರ್ಲಿ ಇದು ಇರ್ಲಿ, ನನ್ ಪನಿಷ್ಮೆಂಟ್ ಏನದು, ನಾನೇನ್ ಕೊಡ್ತೀನಿ ಅದ್ ಮಾಡ್ಬೇಕು. ನಾನು ಹಿಂಗೂ ಕೊಡ್ಬೋದು ಹಂಗೂ ಕೊಡ್ಬೋದು, ಚೇಂಜ್ ಮಾಡ್ತೀನಿ ಅಷ್ಟೇ. ಅಕ್ಕಿ ಫುಲ್ ಅಂದ್ರೆ ಸೋತ್ಲು ಅಂತಂದ್ರೆ ನಾನ್ ಕಪ್ಪಳ ಕೊಡ್ತಿಲ್ಲ, ಅದನ್ನೇ ಹೇಳ್ತಾರದು. ನಾನ್ ಹೊಡಿತೀನಿ ತಪ್ಪ ಹೇಳಿದ್ರೆ ಅಂತ. ಯಾಕಂದ್ರೆ ಎಲ್ಲ ಓಲ್ಡ್ ಆಗ್ಬಿಡ್ತು, ಪೌಡರ್ ಹಾಕೋದು ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಹಿಂಗ್ ಹಿಡ್ಕೊಂಡು ಹೊಡಿಸ್ತಿದ್ರು ಅವಾಗ ಸ್ಕೂಲಲ್ಲಿ. ಪೌಡರ್ ಹಾಕೋದಲ್ಲ ತುಂಬಾ ಪೌಡರ್ ಹಾಕ್ಬಿಟ್ಟು ಹಿಂಗ್ ಮುಖ ಬೇಡ, ಫನ್ನಿ ಆಗಿರುತ್ತೆ ನಮ್ಮ ಮುಖ. ಸನ್ನಿಯಾಗಿ ಏನ್ ಬೇಡ, ನಮ್ಗೆ ಹೆಂಗ್ ಇಷ್ಟ ಆಗುತ್ತೆ ನಾವ್ ತಾನೇ ಹಚ್ಕೊಳ್ಳೋದು. ಓಕೆ ಎಲ್ಲ ಅದನ್ನ ಇಟ್ಕೋಣ ಗಾಯ್ಸ್. ಇವಾಗ 3 ತರ ಇಟ್ಕೋಣ, ಯಾಕಂದ್ರೆ ಒಂದೇ ತರ ಮಾಡಿದ್ರೆ ಚೆನ್ನಾಗಿರಲ್ಲ. ಪೌಡರ್ ತಾಂಬ ತಿಂತೇವೆ, ದಿಂಬಿಗೆ ಹಾಕ್ಬೇಕಾ? ಯಾರು ದಿಂಬ್ ಬೇಡ, ಇಲ್ಲಂದ ಐತಿ. ಇದಕ್ಕೆ ಹಾಕೋಣ, ಇದಕ್ಕೆ ಅಷ್ಟು ದೊಡ್ಡದು ಗೈಸ್ ಬೇಡ, ಚಿಕ್ಕದಿರ್ಲಿ ಸಾಕು. ನಾನು ಹಿಂಗ ಹಾಕ್ಬಿಟ್ಟು ಹಿಂಗ ಅಂತೀನಿ. ಓಕೆ ರೆಡಿ? ಸರಿ ಸ್ವಲ್ಪ ಮೇಕಪ್ ಹಾಕಿಲ್ಲ, ಒರಿಜಿನಲ್. ಓಕೆನಾ, ರೆಡಿನಾ? ಓಕೆನಾ, ವಾಯ್ಸ್ ನೋಡ್ಬಿಟ್ಟು ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡಿ. ಟೋಟಲಿಗೆ ಎಲ್ಲ ಕ್ಲಿಯರಿಟಿ ಕೇಳಿಸ್ತಿದೆ. ಫಸ್ಟ್ ಟೈಮ್ ಮೈಕ್ ಹಾಕಿದೀವಿ. ನಮ್ಮ ವಾಯ್ಸ್ ನಮ್ಗೆ ಹೆಂಗ್ ಕೇಳ್ತದೆ ನಮ್ಗೆ ಅರ್ಥ ಆಯ್ತಲ್ಲ, ನೀವ್ ಹೇಳ್ಬೇಕಲ್ಲ. ಓಕೆನಾ ಮೈಕ್ ಹಾಕೊಂಡ್ ಮಾಡಿದ್ರೆ ಓಕೆನಾ ಅಂತ. ಸೊ ನೀವ್ ಹೇಳಿ ಓಕೆನಾ, ಯಾಕಂದ್ರೆ ಅಲ್ಲಿ ಬಂದು ಇದನ್ನ ಎತ್ಕೊಂಡ್ಬಿಡ್ತೀನಿ ಅದು, ಯಾಕಂದ್ರೆ ಕ್ವಶನ್ ಕೇಳ್ಬೇಕಲ್ಲ ಅದಕ್ಕೋಸ್ಕರ. ಸ್ವಲ್ಪ ದೂರ ಫಸ್ಟ್ ಕ್ವಶನ್ ಕೇಳು. ಹಿಂಗ್ ಇಟ್ಕೋ, ಹೊಡಿತೀವಿ ಯಾರಿಗ್ ಗೊತ್ತ. ಏನ್ ಕೇಳಪ್ಪ, ನನ್ಗೆ ಗೊತ್ತಾಗ್ತಿಲ್ಲ. ಸರಿ ಆಯ್ತು, ಫಸ್ಟ್ ಕೇಳೋಣ. ನನ್ಗೆ ಏನ್ ಡ್ರೀಮ್ ಅಂದ್ರೆ ಇಷ್ಟ? ನನಗೆ ಏನ್ ಡ್ರೀಮ್ ಅಂದ್ರೆ ಇಷ್ಟ? ಅದೇ ನನ್ ಡ್ರೀಮ್ ಏನಂದ್ರೆ ಹೇಳು ಹೇಳ, ನೀವೇ ನಾನೇ ಹೇಳ. ಫಿನಾನ್ಸಿಯಲ್ ಹೇಳೇ ಇಲ್ಲ, ಸೌಂಡ್ ಮಾಡ್ಬೇಡ. ಜಾಸ್ತಿ ನನಗೆ ಏನ್ ಡ್ರೀಮ್ ಅಂದ್ರೆ ಇಷ್ಟ ಅಂತಂದ್ರೆ ಅದೇ ಅರ್ಥ. ಓಕೆನಾ? ಸರಿ ಹೇಳೇ ಇಲ್ಲ, ಹೊಡಿತಿದ್ಯಲ್ಲ, ಹೊಡೆದ್ಬಿಡುತ್ತೆ. ಸರಿ ಸರಿ ಹೊಡಿರಿ, ಹೇಳ ಮತ್ತೆ. ಅಂಬಿ ಡ್ರೀಮ್ ಏನಪ್ಪಾ ಅಂತ ಅಂದ್ರೆ, ಸೊ ಅವನು ಒಂದ್ ಮನೆ ಕಟ್ಟಿ ಒಂದ್ ಕಾರ್ ತಗೋಬೇಕು ಅಂತೀನಿ. ಒಂದ್ ಡ್ರೀಮ್ ಇರುತ್ತೆ, ಅದೇ ನೀನ್ ಹೇಳ್ತಿರೋದಲ್ಲ ಮತ್ತೆ. ನಮ್ಮ ಅಣ್ಣಂಗೆ ಕಾರ್ ತಗೋಕನ್ನೋ ಜಾಸ್ತಿ ಡ್ರೀಮ್ ಐತೆ. ಮನೆ ಕಟ್ಟಿದ್ಮೇಲೆ ತಗೋಬೋದ ಅನ್ಕೊಂಡಿದೀವಿ. ಅವನಿಗೆ ಮನೆ ಕಟ್ಟಿ ಕಾರ್ ತಗೋಬೇಕನ್ನೋ ಡ್ರೀಮ್. ಗೈಸ್ ನನ್ ಫಸ್ಟ್ ಡ್ರೀಮ್ ಕಾರೇ ಹೇಳ್ಬೇಕಂದ್ರೆ, ಮನೆಕ್ಕಿಂತ ಕಾರು. ಯಾಕಂದ್ರೆ ಕಾರ್ ತಗೋಬೇಕಂತ ಆಸೆ ಪಟ್ಟಿದೆ. 2024ರಲ್ಲಿ 25 ನಾವು ರೀಲ್ಸ್ ಮಾಡಿದ್ವಿ. ಆಮೇಲೆ ಏನೋ ಸ್ವಲ್ಪ ದುಡ್ಡು ಹಂಚಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಕಾರ್ ತಗೊಂಡು ನಾವು ಹೊರಗಡೆ ಹೋಗಿ ವ್ಲಾಗ್ ಮಾಡೋಣ ಅಂತ. ಈ ತರ ನಂದು ಕೇಳ್ಸೈತಿ. ನೀನು ಮೈಕ್ ಹಿಡಿಬೇಡ ನನ್ಗೆ. ಓಕೆನಾ, ನನ್ ಡ್ರೀಮ್ ಇತ್ತು. ಅನಿವಾರ್ಯ ಯಾಕೋ ಅಲ್ಲೇ ಅಮ್ಮ ಯಾವ್ದು ಶಾಸ್ತ್ರ ಕೇಳಿದಾಗ ಅದಾಗುತ್ತೆ ಇದಾಗುತ್ತೆ ಅಂದ್ರೆ ಅಲ್ಲೇ ಸ್ವಲ್ಪ ಯಾಕೋ ಮನ್ಸಿಗೆ ಇಷ್ಟ ಆಗಲಿ ಬಿಟ್ಬಿಟ್ಟಿದೀನಿ. ಇವಾಗ ಸೆಕೆಂಡ್ ಹೇಳೋದಲ್ಲ ಮನೇಲಿ, ಇವಾಗ ಅದ್ರ ಮೇಲೆ ಇವಾಗ ಡ್ರೀಮ್ ಹೋಗಿದೆ. ಬಟ್ 2 ಡ್ರೀಮ್, ಬಟ್ ಯಾರಿಗೂ ಪಾಯಿಂಟ್ ಕೊಡ್ಬೇಕು ಅನ್ನೋದೇ ಯಾರಿಗೂ ಅರ್ಥ ಆಯ್ತಾನೆ. ಇಬ್ರು ಪಾಯಿಂಟ್ ಕೊಡೋದ್ ಪೌಡರ್ ಹಾಕೋಣ ಅಂತ. 2 ಉತ್ತರ ಹೇಳಿ, ನಾನು ಒಂದೇ ಉತ್ತರ ಹೇಳಿ, ಹಂಗ ನಾನೇ ಗೆದ್ದಾಗ ಮತ್ತೆ. ಅವಳು 2 ಉತ್ತರ ಹೇಳಿದ್ಲು, ನಾನು ವಿಡಿಯೋದಾಗ ತೋರಿಸ್ತೀನಿ. ಅದಕ್ಕೆ ಕಾರ್ ತಗೋಬೇಕಂತ ಡ್ರೀಮ್, ಫಸ್ಟ್ ಇವಾಗ ಮನೆ ಕಟ್ಬೇಕಂತ ಡ್ರೀಮ್ ಇದೆ ಅಂತ ಅವಳು. ನಾನ್ ಫಸ್ಟ್ ಮನೆ ಕಟ್ಟಿ ಅವನಿಗೆ ಅಲ್ಲಿ ಕಾರ್ ನಿಲ್ಲಿಸ್ಬೇಕಂತ ಡ್ರೀಮ್ ಅಂತಂದೆ ನಾನು. 2 ಒಂದೇ ಪಾಯಿಂಟ್ ಯಾರಿಗೂ ಕೊಡೋದ್ ಬೇಡ ಅಂತ ಅನ್ಸ್ತಿದೆ.
ಯಾಕಂದ್ರೆ ಇದ್ರಲ್ಲಿ ಇಬ್ರು ಕರೆಕ್ಟ್ ಆಗಿ ಹೇಳಿದ್ರು. ಯಾಕಂದ್ರೆ ನನ್ಗೆ ಗೊತ್ತಿರೋದಲ್ಲ, ಇವ್ರಿಬ್ರು ಕೇಳಿದ್ವಿ ಡೈಲಿ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಅದಕ್ಕೆ ಹೇಳ್ತಾವ್ ಇಬ್ರು. ಒಳಗಡೆ ಹೋಗಿ ಇಳಿಬೇಕು, ಆಳಕ್ಕೆ ಇಳಿದಾಗ್ಲೇ ಓಕೆ ಗೈಸ್. ಇದಕ್ಕೆ ಯಾರಿಗೆ ಫೈನ್ ಕೊಡ್ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡ್ರಿ, ಓಕೆನಾ? ಇದು ನಾನು ಹೇಳಲ್ಲ. ನೆಕ್ಸ್ಟ್ ನಾನ್ ಕಲರ್ ಯಾವ್ದು ಇಷ್ಟ? ಅದು ಆಯ್ತು, ಅದು ಹೇಳ್ದಲ್ಲ ಅದು ಹೊಡೆದ್ಬಿಟ್ಟು ಆಮೇಲೆ ಹೇಳ್ಬೇಕು. ಬ್ಲಾಕ್ ಅಂದ್ರೆ ಹಿಂಗೆ ಹಿಂಗ್ ಅಂದ್ಬಿಟ್ಟು ಆಮೇಲೆ ಬ್ಲಾಕ್ ಅನ್ಬೇಕು. ಬ್ಲಾಕ್ ಅಂತ ಅಂದ್ಬಿಟ್ಟು ಹಾ ಸರಿ ಓಕೆ, ಒಂದ್ ಟೈಮ್ ಗೆದ್ಲು ಬಿಡು ಹೋಗ್ಲಿ. ಇಷ್ಟು ಬೇಗ ರೆಡಿ ಆಯ್ತರಿ, ನನ್ ತೊಡೆ ಗಿಡ ಕೊಟ್ಬಿಟ್ರೆ. ನನ್ಗೆ ಯಾವ ಊಟ ಇಷ್ಟ? ಮಟನ್ ಬಿರಿಯಾನಿ. ಮಟನ್ ಸಾರು ಮುದ್ದೆ. ಮಟನ್ ಇಷ್ಟ ಅಂತ ಹೇಳು. ಮಟನ್ ಇಷ್ಟ. ಆಗ ಮಟನ್ ಬಿರಿಯಾನಿ ಮಟನ್ ಇಷ್ಟ. ವೆಜ್ ಅಲ್ಲ ನಾನ್ ವೆಜ್ ಅಲ್ಲ ಎಲ್ಲ ಊಟ ಯಾವ್ದಾರ ಆಗ್ಲಿ ನೀನ್ ಹೇಳು. ಮಟನ್ ಗೈಸ್, ಅಂಬಿಗ್ ಮಟನ್ ಬಿಟ್ರೆ ಬೇರೆ ಏನ್ ಇಷ್ಟಪಡಲ್ಲ. ನೀನ್ ಹೇಳು. ಇನ್ನ ಹೇಳು. ಇನ್ನು ಓಕೆ ಅಂತ ಹೇಳಿದ ಅದಕ್ಕೆ ಮಟನ್ ಇರ್ಬೋದು ನನಗೆ. ಮಟನ್ ಗೈಸ್, ಮಟನ್ ಅಂದ್ರೆ ಏನಕ್ಕೆ ಇಷ್ಟ? ಅದ್ ಏನ್ ಇಷ್ಟ ಅಂದ್ರೆ ಅವನಿಗೆ ಮುದ್ದೆ, ಆ ಮಟನ್ ಸಾರು. ಮಟನ್ ಅಂದ್ರೆ ನಾನು ಊಟ ಮಾಡ್ಬೇಕು, ಇವಾಗ ಏನಾದ್ರು ಮುದ್ದೆ ತಿನ್ಬೇಕಂದ್ರೆ ಮಟನ್ ಬಿಟ್ರೆ ನಾನು ಯಾವ್ದ್ರ ಜೊತೆ ತಿನ್ನಲ್ಲ. ಯಾಕಂದ್ರೆ ಇವಾಗ ಬರಲ್ಲ, ಒಂಥರ ಮಟನ್ ಅಲ್ಲ ಆದ್ರೆ ಒಂಥರ ರೂಢಿ ಆಗ್ಬಿಟ್ಟಿದೆ. ಮಟನ್ ಅಲ್ಲಿ ತಿನ್ ಅದಕ್ಕೋಸ್ಕರ ಮಟನ್ ಇಷ್ಟ. ಜಾಸ್ತಿ ಮುದ್ದೆ ತಿನ್ನಲ್ಲ, ಬಟ್ ಮಟನ್ ಇದ್ರೆ ಮಾತ್ರ ಮುದ್ದೆ ತಿಂತೀನಿ ಆತರ. ಓಕೆ, ನಿನ್ಗೊಂದು ಇಬ್ರಿಗೊಂದೊಂದು ಗ್ಯಾಪ್ ನಿಂತ್ಕೊಳ್ಳೋದು, ಓಕೆನಾ? ಬ್ಲಾಕ್ ಮಟನ್ ಮಟನ್ ಹೇಳಿ ನಾನು, ಬ್ಲಾಕ್ ಹೇಳಿದ್ಲ. ಒಂದೊಂದು ಪಾಯಿಂಟ್ ಅಂತ ಹೇಳು. ಓಕೆ ರೆಡಿ? ಇನ್ನೊಂದು ಸ್ವೀಟ್ ಅಲ್ಲಿ ಯಾವ್ದು ಇಷ್ಟ? ಪಾಯಸ. ಓಕೆನಾ? ಅವಾಗ ತಿಂತಿದ್ದೆ ಗೈಸ್. ನಾನು ಲವ್ ಮಾಡ್ಬೇಕಾದ್ರೆ ಫಸ್ಟ್ ನಾನು ಅವನಿಗೆ ಕೊಟ್ಟಿರೋದೇ ಪಾಯಸ. ಜಾಸ್ತಿ ನಮ್ಮನೆಯಲ್ಲೂ ಅಷ್ಟೇ, ನಮ್ಮ ಅಣ್ಣ ಕೇಳ್ತಿದ್ದೆ ಪಾಯಸ. ಅದ್ರಲ್ಲೂ ಅವನು ಜಾಸ್ತಿ ಹಾಲ್ ಹಾಕಿ ಗೋಡಂಬಿ ಹಾಕ್ಬಿಟ್ಟು ಕೊಟ್ರೆ ಪಾಯಸ ಫುಲ್ ಇಷ್ಟಪಡ್ತಾನೆ. ಹೆವಿ ಇಷ್ಟ. ಈಗೇನ್ ಚಿಕ್ಕದಾಗಿ ಕೇಳ್ತಿದ್ದೀನಿ. ಸೋತರಿ ಪನಿಷ್ಮೆಂಟ್ ಎಲ್ಲಿ ಕೊಡ್ತಾನೆ ಇಲ್ಲಲ್ಲ. ಅವಳಿಗೊಂದು ಕೊಡ್ಬೇಕು, ನನ್ಗೊಂದು ಕೊಡ್ಬೇಕು. ಎರಡು ಇಬ್ರಿಗೊಂದೊಂದು ಹೊಡ್ಕೊಂಡ್ರೆ ಹೇಳ್ತೀನಿ. ನಾವ್ ಹೊಡ್ಕೋಬೇಕ, ನೀನ್ ಹೊಡಿಬೇಕು. ಇಲ್ಲ ನೀವ್ ಹೊಡಿ, ನನ್ ಕೈಯಿಂದ ಏಟ್ ಬೀಳುತ್ತೆ ಸುಮ್ನೆ. ಯಾಕ ಹೊಡಿ, ಯಾಕೆ ಹೊಡಿತು? ಮೂಗ್ ಹಿಡ್ಕೊಂಡ್ ನೋಡಿ. ನಮ್ ಪನಿಷ್ಮೆಂಟೇ ಮಾಡ್ತಾ ಹೋಗ್ಬಿಟ್ಟಿದೀನಿ. ಇನ್ನೊಂದು ಹಿಂಗ್ ಹಿಡ್ಕೊಂಡು ಆ ಕಡೆ ಈ ಕಡೆ ಒಂದೊಂದು ಇದು ನೋಡಿ. ಓಕೆ, ನೀವು ಇಬ್ಬರು ನಿಧಾನ ಪಡಿತಾರೆ. ನಾನೇ ಹೊಡಿಬೇಕು, ಅದಕ್ಕೆ ನೀನ್ ಹೊಡಿಬೇಕು. ಬೇಡ ಬಿಡು, ಹೆಣ್ಮಕ್ಳು ಅಯ್ಯೋ ಅನ್ಸ್ಬಿಡ. ನೆಕ್ಸ್ಟ್ ನಾನು ಜಾಸ್ತಿ ಬಟ್ಟೆ ತಗೊಳ್ಳೋದು ಯಾವ್ಯಾವು? ಗೈಸ್, ಜಾಸ್ತಿ ಇತ್ತೀಚಿನ ನಡುವೆ ಬ್ಯಾಗಿ ತಗೊಂತಾರದು. ಮುಂಚೆ ಫಾರ್ಮಲ್ಸ್ ಗೆ ಬಟ್ಟೆಲಿ ಎಷ್ಟೊಂದು ಕಲರ್ಗಳವೆ. ಅಷ್ಟು ಕಲರ್ ಅಲ್ಲಿ ಜಾಸ್ತಿ ಹೈಯೆಸ್ಟ್ ತಗೊಳ್ಳೋದು ಬ್ಲಾಕ್ ಅಂಡ್ ವೈಟ್ ಗೈಸ್. ನಾನು ಎಷ್ಟು ವೈಟ್ ಇರ್ತೀನಿ. ವೈಟ್ ಬೇಡ ನಂತರ ನಾನು ಸತ್ರು ಸರಿ ನಾನು ವೈಟೇ ತಗೊಳ್ಳೋದು. ಜಾಸ್ತಿ ವೈಟ್ ಅಂಡ್ ಬ್ಲಾಕ್ ಜಾಸ್ತಿ. ಇವಾಗ್ಲೂ ನನ್ನ ಹತ್ರ ಬಟ್ಟೆ ಇರೋದು ಯಾವ ಕಲರ್ ಜಾಸ್ತಿ ಇಲ್ಲ. ವೈಟ್, ಬ್ಲಾಕ್, ರೆಡ್ ಸಿಗೋದಿಲ್ಲ ಬಿಡು. ಈಗ ನೋಡ್ರಿ ಗೈಸ್, ಇದು ರೆಡ್ ಅಲ್ಲ, ಮೆರೀನು. ರೆಡ್ ಹುಡುಕಿ ಸಾಕೈತೆ ನನಗೆ. ಯಾಕಂದ್ರೆ ಅವ್ 3 ಕಲರ್ ಅಂದ್ರೆ ಏನೋ ಒಂಥರ ಇಷ್ಟ. 3 ಕಲರ್ ಬಿಟ್ಟು ಅವ್ನು ಬಟ್ಟೆನ ತಗೊಳ್ಳೋದು. ಅದ್ರಲ್ಲೂ ಜಾಸ್ತಿ ಅಡಿಕ್ಟ್ ಅಂದ್ರೆ ಅವ್ನು ವೈಟಿಗೆ. ವೈಟ್ ಬ್ಲಾಕ್ ಫುಲ್. ನನ್ಗೆ ಅವ್ ಎರಡು ಅಂದ್ರೆ ಅದ್ ಏನೋ ಗೊತ್ತಿಲ್ಲ. ಅದ್ ಎಷ್ಟೇ ಬಟ್ಟೆ ಆದ್ರೂ ಅದ್ರ ಮೇಲೆ ಕಣ್ಣು ಹೋಗೋದು ನನಗೆ. ಇನ್ಯಾವ್ದ್ರ ಮೇಲೆ ಕಣ್ಣು ಹೋಗಲ್ಲ ಆತರ. ಅಂದ್ರೆ ವೈಟ್ ಅಲ್ಲಿ ಯಾವ್ದಾದ್ರು ಲೈನ್ಸ್, ವೈಟ್ ಲೈನ್ಸ್ ಇದ್ಬಿಟ್ರೆ ಆ ವೈಟ್ ತಗೋದು. ಆದ್ರೆ ವೈಟ್ ಲೈನ್ಸ್ ಇರ್ಬೇಕು. ಬ್ಲಾಕ್ ಲೈನ್ಸ್ ಇರ್ಲಿ, ವೈಟ್ ಅಂದ್ರೆ ಇರ್ಲಿ, ಅದು ಫಿಕ್ಸ್ ಆ ಬಟ್ಟೆ ಅವನಿಗೆ. ಓಕೆ, ಯಾರು ಪೌಡರ್ ಹಾಕೋದು. ಪೌಡರ್ ಬದಲೇ ಅದು ಫುಲ್ಲು ಕಡೆ. ಓಕೆ, ನೆಕ್ಸ್ಟ್ ನನ್ಗೆ ಹಾಕ್ಬಿಟ್ರಿ ನೀವು. ಒರ್ಸ್ಕೋಬಾರ್ದು, ಲಾಸ್ಟ್ ವರ್ಗ ಒರ್ಸಂಗಿಲ್ಲ. ಎಷ್ಟು ನಿನ್ಗೆ 2 ಪಾಯಿಂಟ್, ನಂಗೆ 8 ಪಾಯಿಂಟ್. ನೆಕ್ಸ್ಟ್ ಯಾವ್ದು ಕೇಳಿ? ಯೋಚನೆ ಮಾಡಿ ರೆಡಿ ಮಾಡಿಕೋಬೇಕದ್ನ. ಹೌದಾ? ಹೇಳು ಬೇಗ. ಬೇಗನಾ? ಎಂತ ಕೇಳಿ ನನ್ಗೆ ಅಷ್ಟೇ ಅಲ್ಲ, ನನ್ ಜಾಸ್ತಿ ಡ್ರೀಮ್ ಇಟ್ಕೊಳ್ಳೋದು. ಆಯ್ತಾ? 3 ಪ್ರಶ್ನೆ, 4-5 ಪ್ರಶ್ನೆಗಳಿದೆ. ಆಯ್ತು, ಬೇಗ ಕೇಳಿ. ಲ್ಯಾಗ್ ಆಗ್ತೈತೆ. ಹೌದಾ? ಕೈ ದೂರ ಎತ್ರಿ, ದೂರ ಇದೆ ಗೈಸ್. ನಾನು ಹಿಡ್ಕೊತೀನಿ. ನಾನು ಫಸ್ಟ್ ಯಾವ ಮಗು ಇಷ್ಟಪಟ್ಟಿದ್ದು? ಗಂಡು ಮಗು. ಒಟ್ಟಿಗೆ ಹೇಳಿದ್ವಿ ಗಂಡು ಮಗು. ಅವಲ ಹೆಂಗೆ ಅಂತ ಸಪೋರ್ಟ್ ಮಾಡಿದ್ರೆ ಎಗುರು ಅಂದೆ. ಬಾಯಿಗೆಲ್ಲ ಏನಿಲ್ಲ, ನೋಡು ಬೇಗ. ಗೈಸ್ ಒಟ್ಟಿಗೆ ಹೇಳಿದ್ವಿ ಅಲ್ವಾ ಗೈಸ್? ಇಲ್ಲ ಅವಳು
ಅಂದ ತಕ್ಷಣ ನಾನು ನಿಂಗೆ ಬಂದೆ. ಎಷ್ಟೆಷ್ಟು ಪಾಯಿಂಟ್ ಆಯ್ತು ಮರ್ತೇ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ದೆ. 2 3 ಆಯ್ತಾ? ನನ್ 3 ನನ್ ಬ್ಲಾಕ್ ಆದ್ರೂ ಒಟ್ಟಿಗೆ ಹೇಳಿದೆಪ್ಪ, ಆದ್ರೂ ಪನಿಷ್ಮೆಂಟ್ ಒಟ್ಟಿಗೆ ಹೇಳಿದ್ರೆ ಪನಿಷ್ಮೆಂಟ್ ಕೊಡಂಗಿಲ್ಲ ಕಣೋ. ನೀನು ಹಂಗೆ ಇದ್ಯಾ? ಕಣ್ಣೆ ಕಾಣ್ತಾ ಇಲ್ಲ ಕಣೆ. ಗೈಸ್ ನೆಕ್ಸ್ಟ್ ನನ್ಗೇನು ಇಲ್ಲ ಆಯ್ತು ನೆಕ್ಸ್ಟ್. ಓಕೆ ನೆಕ್ಸ್ಟ್ ಡ್ರೀಮ್ಗಳದಲ್ಲ ನಾವು ಕೇಳ್ಬೇಕಾಗಿರೋದು. ಡ್ರೀಮ್ಗಳದಲ್ಲ ಕ್ವಶನ್ಗಳು. ಕ್ವಶನ್ ಕೇಳ್ಬೇಕಲ್ವಾ? ಕರೆಕ್ಟ್ ಮರ್ತೋಗ್ಬಿಟ್ಟಿನಿ ಡ್ರೀಮ್ ಕ್ವಶನ್. ಅದೇ ಕೇಳು. ನೆಕ್ಸ್ಟ್ ನಂದು ಏನ್ ಗುರಿ? ಸೈಡ್ ತಗೋಬೇಕು. ಅವಳೆ ಕೇಳೋದು ಮತ್ತೆ ಕೇಳೋಣ. ಏನ್ ಅಂದ್ರೆ ನೆಕ್ಸ್ಟ್ ಏನ್ ತಗೋಬೇಕಂತ ಕೇಳಿಲ್ಲ, ನೀನ್ ಡ್ರೀಮ್ ಹೇಳಿದ್ದಿ ನಾನು ಈ ತರ ಮಾಡ್ಬೇಕಂತ ಹೇಳಿದ್ದೆ. ಗುರಿ ಏನು ಅಂತ ನೆಕ್ಸ್ಟ್ ಸೈಡ್ ತಗೋಬೇಕು ಹೇಳಿದ್ದೀನಿ ಗೈಸ್. ಇವಾಗ ಅವಳಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಎಷ್ಟು ಕೊಡ್ರು ಇಲ್ಲ ಅದ್ರಲ್ಲಿ. ಕೂದ್ಲಿಗೆ ಹಚ್ಚಿ ನನ್ಗೆ ಯಾವ ಬೈಕ್ ಇಷ್ಟ? ನಾನು ಫಸ್ಟ್ ಮೊಬೈಲ್ ಚೆಕ್ ಮಾಡ್ಕ. ಒಳ್ಳೆ ಕತೆ ಮೋಸ ಮಾಡ್ತಾನಂತ ಮಾತ್ರ ದೇವರನೆಗೂ ಮೋಸ ಮಾಡಿದಿಲ್ಲ. ನಾನು ಮೋಸನೇ ಮಾಡಲ್ಲ, ನಿಜವಾಗ್ಲೂ ಸುಳ್ಳು ಹೇಳ್ತೀಯ. ಒಟ್ಟಿಗೆ ಹೇಳ್ಬೇಕಾದ್ರೆ ಒಟ್ಟಿಗೆ ಹೇಳ್ದಾಗ ಪಾಯಿಂಟ್ಸ್ ಕೊಡಂಗಿಲ್ಲ, ಒಟ್ಟಿಗೆ ತಾನೇ ಹೇಳ್ತಿರೋದು. ಅಲ್ಲೋಗಿ ಮೊಬೈಲ್ ತೆಗೆದುಕೊಂಡು ಅವ್ರು ಹೊಡೆದಿರೋದು. ಓಕೆ ನೆಕ್ಸ್ಟ್ ಲೈಕ್ ನನ್ಗೆ ನಂದು ಹೇಳಕ್ ಬರ್ತಲ್ಲ, ನನ್ಗೆ ಹೆಂಗ್ ಕೊಡ್ತಾನೆ ನಂಗೆ ಹೇಳ್ತೀನಿ. ಯಾಕಂದ್ರೆ ಕಮೆಂಟ್ ಮಾಡಿ ಒಟ್ಟಿಗೆ ತಾನೇ. ಯಾಕಂದ್ರೆ ನಾನು ಯಾವ್ದೇ ಕಾರಣಕ್ಕೂ ಯಾವ್ದು ಪ್ರಿಫರ್ ಮಾಡ್ಕೊಂಡು ನಾನು ಮಾಡ್ತಾ ಇಲ್ಲ. ನನ್ಗೆ ಏನೇನ್ ಅನ್ಸುತ್ತೋ ನಾನು ಅದ್ರಲ್ಲಿ ಕೇಳ್ತಾ ಇದ್ದೀನಿ. ಅವ್ರು ಟಕ್ ಟಕ್ ಅಂತ ಆನ್ಸರ್ ಮಾಡ್ತಾರೆ ಅಷ್ಟೇ. ದೀಪ ಕಾಣ್ತಿದ್ದೀನ ಬಾ ಇದ್ಮ ಬೇಗ. ನೆಕ್ಸ್ಟ್ ನನಗೆ ದೂರ ಇರ್ರಿ ಕೈ 4-3. ನನಗೆ ಅತಿಯಾದ ಹೆಸರು ಯಾವ್ದು ಇಷ್ಟ? ಅಕ್ಕಿ ಮಗು ಬಂದ ನೆನ್ಸ್ಕೊಳಕ್ಕೆ ಬ್ಲಾಕ್ ಮಾಡಿ ಪೌಡ್ರ್ ಖಾಲಿ ಆಗ್ಬಿಡ್ತೇರಿ. ಪೌಡ್ರ್ ಹಾಕ್ತೀನಿ. ಭೂತ ಮಾಡಿಕ್ತಾರ. ಭೂತ ಮಾಡಿಕ್ತೀಯ ಅಂದ್ರೆ ಸಾಕ್ಬಿಡು. ಆಗಲ್ಲ. ಸರಿನಾ? ಎಷ್ಟೆಷ್ಟು ಪಾಯಿಂಟ್? 4 10 ಪಾಯಿಂಟ್ ಅಷ್ಟೇ ಕೇಳೋದು ನನಗೆ, ಜಾಸ್ತಿ ಕೇಳಲ್ಲ. ನಿನ್ ಡ್ರೀಮ್ ಪ್ಲೇಸ್ ಅಲ್ಲಿ ಹೋಗಪ್ಪ. ತಡಿ ನಗಿಸ್ಬಾರ್ತೇವೆ, ಮರ್ತಾಗ್ತೇವೆ. ಆಯ್ತು ನೆಕ್ಸ್ಟ್ ನಾನು ಎಲ್ಲಿ ಹೋಗ್ಬೇಕಂತ ಆಸೆ ಪಟ್ಟಿದ್ದೆ? ಅಂಜನಾದ್ರಿ ಬೆಟ್ಟ, ಹಂಪಿ. ಯಾಕಂದ್ರೆ ಅಲ್ಲಿ ಹೋಗಕ್ಕೆ ಆಯ್ತಲ್ಲ, ಏನೆಲ್ಲ ಪ್ರಯತ್ನ ಮಾಡ್ತಿದ್ದೀನಿ. ಅವ್ನ್ ಭಕ್ತನಾಗಿ ಆಂಜನೇಯ ಹುಟ್ಟಿದ ಸ್ಥಳಕ್ಕೆ ಅವನು ಹೋಗ್ತೀನಿ. ಸಿಗೋಣ ಅವತ್ತು. ನಾನು ಎಲ್ಲ ಅಲ್ಲಿ ಯಾರು ಸಿಕ್ತಾರೆ ಎಲ್ಲಾರು ಮಾತಾಡ್ಕೊಂಡ್ ಬರ್ತೀನಿ. ಹಂಪಿ ಹತ್ರ ಅಂಜನೇಯ ಬೆಟ್ಟ ಬರ್ತೀನಿ. ಹೊರ್ಕಂಗಿಲ್ಲ ನೋಡ, ಮೋಸ ಹೊರ್ಕೊಳಂಗಿಲ್ಲ. ಆಯ್ತಾಯ್ತು. ಯಾರು ಗೆದ್ದು ಹೋದ್ರು? 5-4 ಕಮ್ಮಿ ಆಯ್ತು. ಭೂತ ಮಾಡಿದ್ದ ಮೊದ್ಲೇ ಕಾಣ್ಸಲ್ಲ. ಅವ್ವಾ 5 ಆಯ್ತು. 5-4 ನೆಕ್ಸ್ಟ್ ನಿಮ್ಗೆ ಯಾಕಂದ್ರೆ ಯಾವಾಗ್ಲೂ ನಿಮ್ಗೆ ಹತ್ರವಾಗ ಕ್ವಶನ್ ಕೇಳ್ತಿದ್ದೆ. ಮತ್ತೆ ನಿನ್ ತಟ್ಟಕ್ಕಂತ ನಾನು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಳಕ್ ಹೋಗ್ಬೇಕಂದ್ರೆ ಆಳಕ್ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತಲ್ಲ. ಏನ್ ಕಟ್ ಮಾಡೋದ್ ಬೇಡ ಗೈಸ್. ನಮ್ ಬ್ಲಾಗ್ ಅಲ್ಲಿ ಯಾವ್ದೇ ಕಾರಣಕ್ಕೆ ಏನು ಕಟ್ ಮಾಡಲ್ಲ, ಹಂಗಂಗೆ ಹೊರ್ಕೊಳಂಗಿಲ್ಲ. ಕಾಣ್ತಿದೆ ಗೊತ್ತಾ? ನನ್ ನೋಡ್ಬಿಟ್ರೆ ಅಂಜ್ಬಿಡ್ತಾರ. ನಿನ್ ಗಂಡ ನೋಡಿದ್ರ ಅಂತ ನಾವಂದಲ್ಲ. ಆಯ್ತು ನೆಕ್ಸ್ಟ್ ಮುಖ ತೋರಿಸಲ್ಲ. ಈ ಕಡೆ ನನ್ನೇನ್ ನೋಡ್ಬೇಡ ನೀನು, ಅಲ್ಲಿ ನೋಡು. ಇಷ್ಟ ಆಯ್ತಾ? ಹಿಂಗ್ ಕೂತ ಅಯ್ಯೋ ಮೈಕು ನಾನ್ ನೀಟಾಗಿ ಕಾಣಿಸ್ತದ. ಮತ್ತೆ ಇನ್ನೇನ್ ನೀಟಾಗಿ ಕಾಣುತ್ತೆ ಅಂತ ನಾನು ಏನ್ ಇಷ್ಟೆಲ್ಲ ಕಷ್ಟ ಏನ್ ಬೀಳ್ತಾ ಇಲ್ಲ. ನೆಕ್ಸ್ಟ್ ಆಳಕ್ ಹೋಗ್ಲಾ?
ನಾನು ಯಾವ ಸ್ಕೂಲಲ್ಲಿ ಓದಿದ್ದೆ? ಗೌರ್ಮೆಂಟ್ ಸ್ಕೂಲ್. ಎಗ್ನಳ್ಳಿ ಗೌರ್ಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಾನು ಎಗ್ನಳ್ಳಿ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದೀನಿ. ತಪ್ಪು ತಾನೆ? ಗೌರ್ಮೆಂಟ್ ಸ್ಕೂಲ್ ಅಂತ ಅದಲ್ಲ, ಅವಳಿಗೆ ಹೇಳಕ್ ಬರಲ್ಲ. ನೀವು ಸ್ವಲ್ಪ ಮೋಸಲ್ಲ ಯಜ್ಞಳ್ಳಿ ಅಂತ ಜಾಸ್ತಿ ನಾವು ಎಗ್ನಳ್ಳಿ ಅಂತ ರೂಢಿ ಅಂದ್ರೆ ಜಾಸ್ತಿ ನಾವು ನೀನು ಎಜುಕೇಶನ್ ಮಾಡಿದ ಅದಕ್ಕೆ ನೀನು ಫುಲ್ ಟೋಟಲ್ ಅಂದ್ರೆ ಯಾಕೆ ಯಜ್ಞಳ್ಳಿ ಅಂತಂದ್ರೆ ನಾವು ಓದೋ ಟೈಮ್ಗೆ ಎಷ್ಟು ನೋಡಿ ಯಾವ ಸ್ಕೂಲ್ ಅಂತ ಆಟ ಇರ್ತಾರ ಆಮೇಲೆ ನೀಟಾಗಿ ಹಚ್ತಲ್ಲ ನೋಡಕ್ಕೆ ಕೂದ್ಲು ಗೀದ್ಲು ಇಲ್ಲೆಲ್ಲ ಹಚ್ಚಿದೆ. ಎಷ್ಟು ಮೋಸ ಮಾಡ್ತಾನೆ ಗೌರ್ಮೆಂಟ್ ಸ್ಕೂಲ್ ಅಂತ ಗೊತ್ತು ಎಲ್ಲಿ ಅಂತ ಹೇಳ್ಬೇಕಾನೆ. ಎಷ್ಟು ಮೋಸ ಮಾಡ್ತಾರೆ ಕಮೆಂಟ್ ಇವಳು ನನ್ ಜೊತೆ ಓದಿರೋದು ಗೌರ್ಮೆಂಟ್ ಸ್ಕೂಲ್ ಅಂತ ಅಷ್ಟೇ ಹೇಳಕ್ ಬರೋದು. ಗೌರ್ಮೆಂಟ್ ಇವಾಗ ಸ್ವಲ್ಪ ಎಜುಕೇಶನ್ ಮಾಡೋಣ ಎಲ್ಲ ಟೋಟಲ್ ಎಜುಕೇಶನ್ ಮಾಡ್ಬೇಕಾ? ಎಷ್ಟು ಅನ್ಎಜುಕೇಟೆಡ್ ಆಗಿ ಮಾತಾಡ್ಬೇಡ ಪ್ಲೀಸ್. ನೀವಿಬ್ರು ಜಾಗ ಬಿಡ್ರೆ ಅಲ್ಲಿ ಕಮೆಂಟ್ ಮಾಡ್ತಾರೆ ಬಿಡಿ. ಕಮೆಂಟ್ ಮಾಡ್ರಿ ಗೈಸ್. ಮತ್ತೆ ಒಂದ್ ಪಾಯಿಂಟ್ ಕಮ್ಮಿ ಮಾಡ್ತೀನಿ. ಇಲ್ಲ ಮುಖ ಇಲ್ಲ ಫುಲ್ ಎಲ್ಲ ಒಂದ್ ಪಾಯಿಂಟ್ ಕಮ್ಮಿ ನೆಕ್ಸ್ಟ್ ಇಂದ. ಓಕೆನಾ? ರೆಡಿನಾ? ಮತ್ ಕಣ್ಣಲ್ಲಿ ಉಳಿತೈತ್ ಮತ್ತೆ ಹೆಂಗ್ ಮಾಡ್ಲಿ? ನಿಮ್ಮ ಮಾಡೋದೇನಿಲ್ಲ, ಮಾತಾಡೋದು ಅಷ್ಟೇ ಇರೋದಲ್ಲಿ. ಎಷ್ಟಾಯ್ತು ಇಬ್ರಿಗೆ? ಅರ್ಥ ಆಯ್ತು ಕ್ವಶನ್? ಇಬ್ರು ಹೇಳ್ಬೇಕಾ? ಇನ್ನ ಆಳಕ್ ಹೋಗಲ್ಲ ಬಿಡು. ಆಳಕ್ಕಲ್ಲ, ಇನ್ನ ಆಳಕ್ ಹೋಗಲ್ಲ. ಮೋಸ ಗೈಸಿ. ಕಮೆಂಟ್ ಮಾಡಿ. ಗೌರ್ಮೆಂಟ್ ಸ್ಕೂಲ್ ಗೊತ್ತು, ಬಟ್ ಯಾವ ಗೌರ್ಮೆಂಟ್ ಸ್ಕೂಲ್ ಅಂತ ಫಸ್ಟ್ ಹೇಳ್ಬೇಕಲ್ಲ. ಮೋಸ ಗೈಸಿ. ನೀವು ಕಮೆಂಟ್ ಅಲ್ಲಿ ತಿಳಿಸ್ತಾ ಆಯ್ತಾ ಜನ? ತಪ್ಪಿದ್ರೆ ಅದೇ ಫೋಟೋ ತಗ ನೆಕ್ಸ್ಟ್ ಬ್ಲಾಗ್ ನಾನು ನಿಮ್ಗೆ ಕೊಡ್ತೀನಿ. ಓಕೆ ಓಕೆ. ಇಬ್ರು ಪಾರ್ಟ್ನರ್ ಆಗ್ಬಿಟ್ಟಾರೆ. ಇವಾಗ ಬೇರೆ ಕೊಡ್ತೀನಿ ಕೆಲಸ. ಹೇಳ ಇನ್ನೊಂದು ಇದು ಹೇಳಿಲ್ಲ, ಯಾಕೆ ಬರೆದ್ಬಿಡು. ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತಾರು. ಯಪ್ಪ, ನಾನು ಜಾಸ್ತಿ ಕುಡಿಯೋದೇನು? ಮಾನ್ಸ್ಟರ್ ಅಲ್ಲ ಕಣೆ, ಟೀ ಕಣೆ. ಕುಡಿಯೋದೇನು ಇಬ್ರು ಹೇಳಿಲ್ಲ. ಎಂತ ನಾನು ಹೇಳಕ್ ಮುಂಚೆ ಹಾರ್ಡ್ ಡ್ರಿಂಕ್ಸ್ ನಮ್ಮ ಅಣ್ಣನ ಮೋಸ ಮಾಡಿದ. ಯಾಕಂದ್ರೆ ಹೇಳ್ಬಾರ್ದು, ನಾವ್ ಹೇಳಂತಿರ್ಬೇಕು. ಆಕಿ ಹೊಡೆದ್ಮೇಲೆ ನೀನ್ ಹೇಳ್ಬಿಟ್ರೆ ನಾನ್ ಹೇಳ್ಬೇಕು. ನಾನ್ ನಿಂಗೆ ಗೊತ್ತ ನನ್ ಟೀ ಅಂದ್ರೆ ಇಷ್ಟ ಅಂತ. ಏನ್ ಕುಡಿತೀನಿ ಅಂತಂದ್ರೆ ಡ್ರಿಂಕ್ಸ್ ಅಲ್ಲಿ. ಆಯ್ತು, ಇವಾಗ ಕೊಡ್ತೀನಿ. ನಮ್ ಬಾಸ್ ಫಿಲಮ್ ಅಲ್ಲಿ ನನಗೆ ಅತಿಯಾದ ತುಂಬಾ ಇಷ್ಟವಾದ ಫಿಲಮ್ ಯಾವ್ದು? ಆಪ್ತರಕ್ಷಕ ಅಲ್ಲ, ಇದು ನಂದಿನಿ ಅಂತ ಡಾಕ್ಟರ್. ನಂದಿನಿ ನನ್ ಕೇಳಿದ್ರೆ ಹೇಳ್ಬೇಕು, ನನ್ನ ಕೇಳ. ನಂದಿನಿ ಅಂತ ನಂದಿನಿ ಅವರೇ ಲವ್ ಯು ಅಂತ ಡಾಕ್ಟರ್. ಅನುಬಂಧ ಈ ಬಂದ ಇದು ನಾನು ಹಿಡಿದಲ್ವಾ? ಸೂರ್ಯವಂಶ. ನಂದಿನಿ ಫಿಲಮ್ ಹೇಳ್ಬೇಕು. ಅನುಬಂಧನ ಈ ಬಂಧನ ಅನುಬಂಧ ಗೊತ್ತಿರುತ್ತೆ. ಬಂಧನ ಗೈಸ್. ಫೇವ್ರೆಟ್ ಮೊದಲೊಂದು ಸಾಂಗ್ ಐತಲ್ಲ, ಅದಲ್ಲ ಕೈಗೂಡಿದಂತ ಕೈ ಚೆಲ್ಲಿ. ಅಲ್ಲ, ಫಿಲಮ್ ಅಂತೂ ಇದಿ ಐತೆ ಬಿಡು. ಆ ಫಿಲಮ್ ಮಾತಾಡಕ್ಕೆ ಬಂಧನ ನನ್ಗೆ ತುಂಬಾ ಇಷ್ಟ. ಇನ್ನೊಂದು ಅದ್ರಲ್ಲೇ ಇನ್ನೊಂದು ಯಾವ್ದು ಇಷ್ಟ? ಒಂದ್ ಹೇಳಿದ್ದೀನಿ ತಾನೆ, ಮತ್ತೆ ಸುಮ್ನೆ ಒಂದು ಇದೇನು ಪಾಯಿಂಟ್ ಕೊಡಲ್ಲ. ಇನ್ನೊಂದು ಜಮೀನ್ದಾರ್. ಹೇಳ್ರಿ. ವಿಷ್ಣುವರ್ಧನ್ರಲ್ಲ. ನಾನು ರಾಮಚಾರಿ ಫಿಲಂ. ವಿಷ್ಣುವರ್ಧನ್ ರಾಮಚಾರಿ ಇದ್ವಿ. ರಾಮಚಾರಿ ಫಿಲಂ ಇದೆ. ನಾಗರಹಾವು. ಬೇಡ ಸಾಕು ಇವಾಗ. ಕುಡಿ, ಕಪ್ಪಳ ಕುಡಿಬೇಕಾ? ಪೌಡ್ರ್ ಎಲ್ಲ ಎಷ್ಟು ಅಂತ ಪೌಡರ್ ಕಂಡ್ಬಿಡು. ಇನ್ನೊಂದು ಓಕೆನಾ? ಕ್ವಶನ್ಗಳು ಹೆಂಗಿರ್ಬೇಕು ಅಂದ್ರೆ ಬೆಂಕಿಯಾಗಿರ್ಬೇಕು ಕೇಳೋ. ಎಲ್ಲ ಗೊತ್ತಲ್ಲ ನಿಮ್ಗ, ಗೊತ್ತಿರೋದೇ ಅದು ಕೇಳಿದ್ರೆ ಏನ್? ಹೀರೋಯಿನ್ ಇಷ್ಟಪಡ್ತೀನಿ ನನ್ ಮನುಷ್ಯ ಗೊತ್ತು. ಆ ಹೀರೋಯಿನ್ ಯಾರಂತ ನಂಗೆ ಗೊತ್ತು. ಅವೆಲ್ಲ ರಮ್ಯಾ. ಬರ್ತಾಳ.
ರಮ್ಯಾ ಅಂದ್ರೆ ತುಂಬಾ ಇಷ್ಟ ಅವ್ನಿಗೆ. ರಮ್ಯಾ ಅವರು ಅಂದ್ರೆ ತುಂಬಾ ಇಷ್ಟ. ನೆಕ್ಸ್ಟ್ ನೆಕ್ಸ್ಟಾ ಕೇಳಿ ನನ್ಗೆ ಯಾವ ಕಷ್ಟವಾಗಿ ಕೇಳಂದ್ರೆ ನನ್ ಕಷ್ಟದ್ ಯಾವ್ದಿಲ್ಲ, ಯಾಕಂದ್ರೆ ಲೈಫೇ ಲೇಜಿ. ಕಷ್ಟದ್ ಕೇಳಲ್ಲ. ಸರಿ ಆಯ್ತು, ಬೇಗ ಇನ್ನೊಂದು. ಇನ್ನೊಂದಾ? 6, 5. ನನಗೆ ನನಗೆ ಏನ್ ಇಷ್ಟ? ಅದಕ್ಕೆ ನಿನಗೆ ನಿನ್ ಮಗ ಅಂದ್ರೆ ಇಷ್ಟ ಆಗಲ್ಲ. ಏನ್ ಇಷ್ಟ? ಏನ್ ಇಷ್ಟ? ಯಾವ್ದ್ರಲ್ಲಿ ಇಷ್ಟ? ನನಗೆ ಗೊತ್ತಿಲ್ಲ, ಅದಕ್ಕೆ ನಾನೇ ಬರ್ತದೆ. ಆಯ್ತು, ನನ್ಗೆ ಈ ತರ ಸಡನ್ ಆಗಿ ಕ್ವಶನ್ ಹೇಳ್ರಿ, ಮೈಂಡ್ ಬ್ಲಾಕ್ ಆಗ್ಬಿಡೋದು. ನಾವು ಏನ್ ಮಾಡ್ಬೇಕಂದ್ರೆ ಬುಕ್ಕಲ್ಲಿ ಬರ್ಕೊಂಡ್ ಬರ್ಬೇಕಾಯ್ತು. ನಾನ್ ಹಂಗೆ ಲಂಸಮ್ ಹೇಳ್ತಿದ್ದೆ, ಬುಕ್ಕಲ್ಲಿ ಬರ್ಕೊಂಡು ಬಂದು ಓದಕ್ ಬರಲ್ಲ, ತಪ್ಪ ಹೇಳ್ಬಿಡ್ತೀನಿ. ನಮ್ಮ ಅಣ್ಣಂಗಾಗ್ಲಿ ನನ್ಗೆ ಆಗ್ಲಿ ಜಾಸ್ತಿ ಡ್ರೀಮ್ಸ್ ಗಳು ಇಟ್ಕೊಳಲ್ಲ. ಜೀವನ ಹೆಂಗ್ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗತ್ತ ಹಂಗ್ ನಡ್ಕೊಂಡ್ ಹೋಗುತ್ತೆ. ಅಂದ್ರೆ ಏನದ ನಡ್ಕೊಂಡು ಹೋಗ್ತಾ ಇರತ್ತೆ. ನಿಜ ತಾನೇ ಹಂಗೆ ನೋಡ್ರಿ, ಹಂಗೆ ಚೆನ್ನಾಗಿ ಕಾಣ್ತೀವಿ. ನೆಕ್ಸ್ಟಾ ಪ್ರಾಣಿ ಇಲ್ಲ ನನ್ಗೆ. ಯಾವ ಪ್ರಾಣಿ ಇಷ್ಟ? ನಾನಿದೀನಿ ನಿನ್ ಸಪೋರ್ಟಿಗೆ. ಸಿಂಹ ಅಂತ ಮೊದ್ಲೇ ಸಿಂಹ ಅಂತ ಎನ್ಕಿಸ್ಬೇಡ, ಸಿಂಹ ಅಷ್ಟೇ ನೋಡಿ. ಏಯ್ ಪೌಡ್ರ್ ನೋಡಿ, ಪೌಡ್ರ್ ಬೇಡ ಅಂದ್ರೆ ನಾನ್ ಹೇಳಿದ್ರೆ ನೀನ್ ಕೇಳು. ಕ್ವಶನ್ ನಿಂದ ನಂದ ಬೇಕು ಬೇಕಂತ ಬಿಡು, ಕೈ ಬಿಡು. ತಲೆ ಬಾಗ್ತಿಯಲ್ಲೋ ಹಂಗಂದ್ರೆ ಸ್ಮೆಲ್ ಬರಲ್ಲ ತಲೆ, ಅದಕ್ಕೆ ಡಿಪರೇಷನ್. ನೆಕ್ಸ್ಟ್ ವರ್ಷಂತಲ್ಲ ಈಗ ಪಾಯಿಂಟ್ ಕಟ್ಟೆ. ಅದು 7, 5. ನನಗೆ ನನಗೆ ನಿನ್ಗೆ ಹಣ್ಣಲ್ಲಿ ಯಾವ್ದು ಇಷ್ಟ? ಅವಳು ಹೊಡೆದಾಳೆ, ಅವಳು ಹೇಳಿದ್ರೆ ನೀನ್ ಹೇಳ್ಬೇಕು. ಹಣ್ಣಲ್ಲಿ ಬಾಳೆಹಣ್ಣು. ಇವಾಗ ಚೆನ್ನಾಗ್ ಹೇಳ್ಬಿಟ್ಟು ಎಲ್ಲ ಹೊಡಿಯಕ್ ಆಗಲ್ಲ ಇದ್ರಲ್ಲಿ. ಕಾಣ್ತಲ್ಲ, ಏನ್ ಮಾಡ್ಲಿ ನಾನು ಓಡಿಸ್ಕೋಬೇಕು? ಕಾಣ್ತಲ್ಲ. ಹೇಳು ನೆಕ್ಸ್ಟ್. ಬೇಗ ಹೇಳ. 6, 7, 6. 7, 6. 10 ಕ್ವಶನ್ ಆಗೋಯ್ತಲ್ಲ, ಇನ್ನೆಷ್ಟು? 6 3. ಇನ್ನ 3 ಬೇಗ. ಈಗ ನೆನ್ಪಾಯ್ತು ಅಂದೆ. ಹೌದಾ? ಹೂವಲ್ಲಿ ಯಾವ್ದು ಇಷ್ಟ? ಮಲ್ಲಿಗೆ ಹೂ. ಮಲ್ಲಿಗೆ ಹೂನೇ ಮಗಳು ಅಂಜನಿ ತಂದಾಗ. ಮಲ್ಲಿಗೆ ನಾನೇ ಸೋಲ್ತೇನೆ ಅಂತ 8, 6. ನೀ ಯಾಕೆ ಕುಡಿತಲ್ಲ? ನೀನ್ ಯಾಕೆ ಕುಡಿತಿ? ಕರೆಕ್ಟ್ ನಂದು ಬರ್ತಾವೆ ಹಿಂಗ್ ಇಡ್ತೀನಿ. ಸ್ವಲ್ಪ ಪೌಡ್ರೆ ಕುಡಿತಿದೀವಿ ಅಲ್ಲಿ. ಆಮೇಲೆ ಜೊತೆ ಜೂಮ್ ಬಂದು ಹೇಳ್ಬಿಟ್ಟು ಹೊಡೆಯಲ್ಲ ಕಣ, ನನಗೆ ಕಣ್ಣೊಳಗೆ ಹೋಗ್ಬಿಡ್ತು. ನನಗೂ ಬಾಯ್ ಒಳಗೆ ಹೋಯ್ತು. 8, 6. ನನಗೆ ನಿನಗೆ ನನಗೆ ಯಾವ ಆಟ ಇಷ್ಟ? ಕ್ರಿಕೆಟ್ ಹೇಳ್ಬೇಕು. ರದ್ ಮಾಡ್ತಾ ಇದೀನಿ. ಅದಲ್ಲ, ಗೆದ್ರಲ್ಲ ನೀನು. ಫಸ್ಟ್ ಯಾರು ಹೊಡೆದ ಅವ್ರಿಗೆ ಹಂಗಳಿಲ್ಲ. ನಿನ್ ಬೇಕಾದ್ರೆ ಅವ್ರು ಹೊಡೆದ್ಮೇಲೆ ನೀನ್ ನೋಡಿದ್ವಿ, ಬೇಕಾದ್ರೆ ಅದ್ರಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಎಲ್ಲ ಬಲಗಳು ನೀಟಾಗಿ ನೋಡ್ತೀನಿ. ನೋಡ್ಕೊ, ಫಸ್ಟ್ ಇಂದ ನೋಡ್ಕೊ. ನೋಡು, ನಾನು ಫಸ್ಟ್ ಯಾರು ಹೊಡಿತಾರೋ ಅವ್ರಿಗೆ 8, 6. 8, 6 ಅಲ್ವಾ? ಎರಡು ಕೇಳಿದ್ರೆ ನೀನೇ ಗೆಲ್ತೀಯ. ಉತ್ತರ ನಾನು ಕೊಡ್ಬೇಕಲ್ಲ. ಏನ್ 2 ಉತ್ತರ ಕೊಡ್ತೀನಿ? ನಾನು ಇಲ್ಲಿರುವಾಗ ಕೇಳ್ತೀನಿ, ನೀನ್ ದೂರ ಹೋಗಲ್ಲ. ಓಕೆನಾ? ರೆಡಿನಾ? ನನಗೆ ಸರಿ, ಇನ್ನ ಜಪ ಬಂದಿಲ್ಲ, ಅದಕ್ಕೆ ಸೋಲ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ನನ್ಗೆ ತಲೆನೂ ಕೊಡ್ತಲ್ಲಪ್ಪ. ಹೇಳ್ಕೊಡ್ರಿ ಯಾವ್ದಾರ ಒಂದು. ನಾವ್ ಹೇಳ್ಕೊಂಡು ನಾವ್ ಹೇಳಿದ್ರೆ ನಮ್ಗೆ ಗೊತ್ತಿರೋದ ನಾವ್ ಹೇಳ್ತೀವಿ. ನಂಗೆ ಸ್ವಲ್ಪ ಡಿಪ್ರೆಷನ್. ನನಗೂ ಗೊತ್ತಿರಲ್ಲ, ಗೆಸ್ ಮಾಡ್ಬೇಕು ನಾನು. ಆ ತರದ್ ಕೇಳ್ರಿ, ಒಂದ್ 2 ಕ್ವಶನ್ ನಂಗೆ ಹೇಳ್ಕೊಡ್ರಿ. ಯಾಕಂದ್ರೆ ಭೂಮಿ ಮೇಲೆ ಯಾವ ವ್ಯಕ್ತಿ ಕಂಡ್ರೆ ಇಷ್ಟ? ಹೌದಾ?
ನಾನೇ ಅಂತ ಹೇಳಲ್ಲ ಬಿಡು ನನ್ ತಲೆಗೆ. ನನಗೆ ಯಾವ್ದು ಇಷ್ಟ ಅಂತ ನಾನು ಹೇಳ್ತೀನಿ. ಅಂದ್ರೆ ಹೀರೋ ಬದುಕಿರೋರ್ನ ಸತ್ತಿರೋರ್ನ ಇಲ್ಲ ನೀನ್ ಬದುಕಿ ಸಾಯಿಸ್ಬಿಡ ಅವ್ರನ್ನ. ಅರ್ಥ ಆಯ್ತಾ? ಹಾ ಬದುಕಿರ್ತಾರಲ್ಲ ಅವ್ರನ್ನ ಸಾಯಿಸ್ಬಿಡ್ರಿ. ಅದು ಸರಿ. ಇವಾಗ ಈ ಭೂಮಿ ಮೇಲೆ ಬೇಡ. ಹೀರೋ ಬದುಕಿರೋರ್ನ ಹೇಳ್ಬೇಕಾ ಇಲ್ಲ ಒಟ್ಟು ನಿನ್ ಯಾರನ್ನಾರ ಹೇಳು. ಒಟ್ಟ ಅವ್ರು ಸತ್ತಾದ್ರು ಎಷ್ಟ್ ಮಾಡ್ಬೇಕು ನನ್ಗೂ ಗೊತ್ತಿಲ್ಲ. ವಿಷ್ಣುವರ್ಧನ್ ಬಿಟ್ಟು ನೀನು ಅದನ್ನ ಹೇಳ್ಬೇಕಂತ ಕಾಯ್ಕೊಂಡು ಹೋಗಿದ್ಯಾ? ಬಾಸ್ ಹೇಳ್ಬಾರ್ದು. ನೆಕ್ಸ್ಟ್ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಅವರೆಲ್ಲ ಇಲ್ಲಿ ಇರ್ತಾರೆ. ಯಾಕಂದ್ರೆ ನಮ್ ಬಾಸ್ ಅಂತ ನಿಮ್ಗೆ ತಕ್ಕಂತ ಹೇಳ್ತೀರಾ. ಅವ್ರದ್ ಬಿಟ್ಟು ಹೀರೋಗಳು ಹೀರೋಗಳಂತಲ್ಲ, ವ್ಯಕ್ತಿ ಯಾರಾಗ್ಲಿ ಹೀರೋಗಳಂತಲ್ಲ, ಆಯ್ತಾ ಯಾರಾಗ್ಲಿ ನಾನ್ ಅತಿಯಾದ ಇಷ್ಟಪಡೋ ವ್ಯಕ್ತಿ ಯಾರು ಹೇಳಿದ್ ನೋಡು. ಈಗ ಅಲ್ಲಿ ಬ್ಲಾಗ್ ಅಲ್ಲಿ ಹೇಳಿರ್ತಾರ ನೋಡ, ನಮ್ಮ ಅಣ್ಣ ಹೇಳುದು ವಿಷ್ಣುವರ್ಧನ್ ಬಿಟ್ಟು ಬೇರೆ ಯಾರು ಹೇಳಿರೋದು. ಓಕೆನಾ? ನಾನು ಕುಂತಿದ್ದೆ ನನ್ನ ಪಕ್ಕದಲ್ಲಿ ಹೇಳೋದೈತೆ. ಹೆಂಗ ಇದೆ ಗೊತ್ತಾ ನೀನು? ನಾನು ಯಾವ್ದೋ ಫಿಲಮ್ ನೋಡಿ ನಾವು ಇದೇ ತರ ಸೇಮ್ ಆಡ್ಕೋಬೇಡ ನೀನ್ ನನಗೆ ಬಿದ್ದಿರೋದು. ನಾವು ಓಸತಿ ನಾವ್ ಹಿಂಗೆ ಮಾಡ್ಬೇಕು. ನನ್ ನೋಡಿದ್ರೆ ರೆಡಿನಾ? ಹಾ ನನಗೆ ಭೂಮಿ ಮೇಲೆ ಅಂತ ಹೇಳಲ್ಲ, ನನ್ಗೆ ಅತಿಯಾದ ಇಷ್ಟವಾದ ಯಾರು ಇಷ್ಟ? ಫಸ್ಟ್ ಬರ್ದಿದ್ ನಾನ್ ತಾನೆ. ಆಂಜನೇಯ ಅಂತ ಹಿಂಗ ಹೊಡ್ದಿ ನಮ್ದು. ಆಂಜನೇಯನ್ ಬಿಟ್ಟು ಅವು ಎಲ್ಲ ಕಾಮನ್ ಪ್ರಶ್ನೆ. ಅವು ವಿಷ್ಣು ನನ್ ಮಗ. ನಿನಗೆ ವಿಷ್ಣುನ ಜಾಸ್ತಿ ಇಷ್ಟ ಪಡೋದು. ಅವ್ನ್ ಗೈಸ್ ಅವಾಗ ಒಂದ್ ಮಾತಾಡ್ತಿರ್ತೆ ನಮ್ದಿ, ನಾನ್ ಸತ್ರು ಪರವಾಗಿಲ್ಲ ನನ್ ಮಗ ಚೆನ್ನಾಗಿರ್ಬೇಕು. ನಮ್ಮ ವಿಷ್ಣುನೇ ಜಾಸ್ತಿ ಇಷ್ಟ ಪಡೋದು ನಮ್ಮ ಅಣ್ಣ. ವಿಷ್ಣುನೇ. ಓಕೆನಾ? ರೆಡಿ? 9 6 ಸೋತ್ಲು ಬಿಡೋಳು. ಕೊಡಲ್ಲ ನಮ್ಮ ಅಣ್ಣ ಬರೀತಾನೆ. ಬೇಡ ಸಾಕ್ ಕೊಡ್ರು ಪಾಪ. ಕಣ್ಣ ಕಾಣ್ತಲ್ಲ. ಓಕೆ ನೆಕ್ಸ್ಟ್ ಕುಡಿ ಕಪ್ಪಳ ಕುಡಿ. ಕಪ್ಪೆ ಕುಡ್ಬೇಕಾ? ಹಾ ಮತ್ತೆ ಇನ್ನೇನು ಕುಡಿದ್ಯಾ? ಕೈ ಇವ್ ಹೊಡಿಯೋದೇ ನಿಜಾಗ್ತದ. ಬಿಲ್ಡಪ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಗೈಸ್. ಲಾಸ್ಟ್ ಅಲ್ಲ, ಏಕೆ ಲಾಸ್ಟ್ ಆಗುತ್ತೆ? ನಾನು ಹೇಳಿದ್ರೆ ಮಾತ್ರ ಲಾಸ್ಟ್. ಅಕಸ್ಮಾತ್ ಅವಳೇ ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ಲಪ್ಪ. ಅವಳೇ ನಾನು 10 ಕ್ವಶನ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್. ಲಾಸ್ಟ್ ಕ್ವಶನ್ ಏನ್ ಆಗದಾಗುತ್ತಾ, ಇವಾಗ ಅಕಸ್ಮಾತ್ ಅಕ್ಕಿ ಕೊಡ್ಲಾರ ಕ್ವಶನ್ ನಾನ್ ಕೊಟ್ಟೆ ಅಂತಂದ್ರೆ ಪಾಯಿಂಟ್ ನನ್ ಪಾಯಿಂಟ್ ಕಮ್ಮಿ ಐತಲ್ಲ, ಜಾಸ್ತಿ ಆಗುತ್ತೆ. ಗೈಸ್ ಈ ಕ್ವಶನ್ ಒಳಗಿರೋದು ನಾನು ನಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ನಮ್ಮಮ್ಮ ನಮ್ಮ ತಮ್ಮ ನಮ್ಮ ತಂಗಿ ಇಷ್ಟರಲ್ಲಿ ಫ್ಯಾಮಿಲಿ ಅಂದ್ರೆ ಮತ್ತೆ ಮುಸ್ಲಿಮ್ ತಗೊಳ್ಳ ಬರೀ ಇಷ್ಟು. ನಮ್ಮ ಫ್ಯಾಮಿಲಿಯಲ್ಲಿ ನಂಗೊಂದು ಆಸೆ ಇತ್ತು. ಏನಂತ ಹೇಳ್ರಿ? ನಿನ್ಗೊಂದು ಆಸೆ ಇತ್ತು ನಿಮ್ ಫ್ಯಾಮಿಲಿಯಲ್ಲಿ. ನೀನ್ ಹೇಳು ಫಸ್ಟ್. ಯಾರು ಹೊಡೆದಿರೋದು ಯಾರು ಹೇಳ್ಬೇಕು ಫಸ್ಟ್? ಅವಳೇ ಹೇಳ್ಬೇಕು ಫಸ್ಟ್. ಹೇಳು ಹೇಳಿ ಏನಿತ್ತಂತ. ನನಗೆ ಗೊತ್ತದು. ಗೊತ್ತಿದ್ರೆ ಏನಿತ್ತು ಅಂತ ಹೇಳು. ನಮ್ಗೆ ಇದು ಅರ್ಥ ಆಗ್ಲಿಲ್ಲ. ಕ್ವಶನ್ ಅರ್ಥ ಆಗಿಲ್ಲ. ಅದೇ ನಿಮ್ ಫ್ಯಾಮಿಲಿಯಲ್ಲಿ ನನ್ಗೆ ಏನೋ ಒಂದು ಆಸೆ ಇತ್ತು. ಆಸೆ ಅವ್ನ್ಗೆ ಆಸೆ ಇತ್ತು ಆ ಫ್ಯಾಮಿಲಿಲಿ. ನಿಮ್ ಫ್ಯಾಮಿಲಿ ಏನೋ ಮಾಡ್ಬೇಕಂತ. ಏನಂತ ಹೇಳ್ರಿ? ನಿನಗೆ ಎಲ್ಲ ಸಾವ್ಕಾಲ ಹೇಳಿ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮ ತಮ್ಮಂದಿರಿಗೆ ಒಂದು ಮನೆ ಲೀಸ್ಗೆ ಹಾಕ್ಸ್ಕೊಡ್ಬೇಕಂತ. ಅದೊಂದಿದೆ. ಇನ್ನೊಂದಿದೆ. ಇನ್ನೊಂದಾ? ಇವಳು ಮದ್ವೆ ಮಾಡ್ಬೇಕಂತಿತ್ತು. ಅವ್ರು ಮದುವೆ ಮಾಡ್ಬೇಕಂತಿತ್ತು. ಬಟ್ ಲವ್ ಮ್ಯಾರೇಜ್ ಆದ್ರು. ಇಬ್ರು ಅಷ್ಟೇ. ಇದು ತುಂಬಾ ಬೇಜಾರ್ ಮಾಡ್ಕೊಂಡ್ರ ವಿಷಯ. ನಾನು ಫಸ್ಟ್ ಆಂಜನೇಯ ಅದನ್ನೇ ಹೇಳ್ಬೇಕಂತಿದ್ದೆ ನಾನು. ಅದೇ ಇಲ್ಲ ಅಂದ್ಬಿಟ್ರೆ ಪಾಪ ಅವಳನ್ನ ಡಿಗ್ರೇಡ್ ಮಾಡ್ದಂಗ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇತ್ತು ಏನೋ ಒಂದು ಫಸ್ಟ್ ಇದ್ದಿದೆ ಅದು. ಫಸ್ಟ್ ಅವ್ನ್ ಕನ್ಸಿಡಿದ್ದೆ ಯಾರು ನಮ್ಮ ಮನೆ ಮದ್ವೆ ಮಾಡ್ಬೇಕು ಅಂತ ಒಂದ್ ಚೀಟಿ ಹಾಕಿದ್ದ ಅವನು. ಅದಾದ್ಮೇಲೆ ಅವ್ಳು ಲವ್ ಮ್ಯಾರೇಜ್ ಆದ್ಮೇಲೆ ಅವನು ಅಷ್ಟು ಕಷ್ಟ ಮಾತಾಡ್ತಿದ್ದ ಅವನ್ನ. ಆಮೇಲೆ ಇವಾಗ ಮತ್ತೆ ಮಾತಾಡ್ತಿದ್ದ. ನಾನು ಹೇಳಿದ್ದೆ ಒಂದು ಮದುವೆ ಆಗ. ಯಾಕಂದ್ರೆ ನನ್ಗೇನ್ ಆತರ ಆಸೆ ಏನಕ್ಕಿತ್ತಂದ್ರೆ, ಇವಾಗ ನಮ್ಮ ಅಣ್ಣನು ಲವ್ ಮ್ಯಾರೇಜ್ ಆಗಿದ್ದ, ನಾನು ಲವ್ ಮ್ಯಾರೇಜ್ ಆಗಿದೆ, ನಮ್ಮ ದೊಡ್ಡವಳು ಮೊದಲಿದೆ, ಅವಳು ಲವ್ ಮ್ಯಾರೇಜ್. ಮನೆ ಮುಂದೆ ಯಾರ್ದು ಮದುವೆ ಮಾಡಿಲ್ಲ ಅನ್ನೋದು ನನ್ಗೊಂದು ಆಸೆ ಇತ್ತು. ಅಥವಾ ಮನೆ ಮುಂದೆ ನಾವು ಚಕ್ರ ಹಾಕಿ ನಾವು ಒಂದು ಮದುವೆ ಮಾಡೋಣ ಯಾವ ತರ ಇರುತ್ತೆ ಅನ್ನೋದು ನನ್ಗೊಂದು ಆಸೆ ಇತ್ತು. ಬಟ್ ನಾನು ಫಸ್ಟ್ ಇದನ್ನೇ ಹೇಳ್ಬೇಕಂತಿದ್ದೆ. ಎಲ್ಲಿ ಅವಳನ್ನ ಕೆಳಗಿಟ್ಟ ಅಕಸ್ಮಾತ್ ಇವ್ನು ಅದಲ್ಲ ಅಂತ ಅನ್ಬಿಟ್ರೆ ಪಾಪ ಅವಳನ್ನ. ಅವಾಗ ನಾನು ದುಡಿಯೋದೆ 300 ರೂಪಾಯಿ, 200 ರೂಪಾಯಿ ದುಡಿತಿದೆ. ಅವಾಗ್ಲೂ ಯಾಕಂದ್ರೆ ಅವಾಗ ಅಷ್ಟೊಂದು ದುಡ್ಡು ಬರ್ತಾನೆ ಇರ್ಲಿಲ್ಲ. ಇವಾಗ ಅಂಗಡಿ ಇಟ್ಟಾನಲ್ಲ, ಅವಾಗ ಬೇಕಾದ್ರೆ ಕೈಯಲ್ಲಿ ದುಡ್ಡು ಓಡಾಡ್ತಿದ್ದೆ ನಾನು. ಅವಾಗ ಕೆಲಸ ಮಾಡ್ತಿದ್ದೆ. ಇವ್ರು ಅವಾಗ ಚಿಕ್ಕವ್ರಿಗೆ ಕೆಲಸ ಮಾಡ್ತಿದ್ದೆ. ಬಟ್ ಅವಾಗ್ಲೇ ನಂಗೊಂದು ಆಸೆ ಇತ್ತು, ಎಲ್ಲರೂ ಮನೆ ಮುಂದೆ ಮದುವೆ ಮಾಡ್ತಿದ್ರು ನೋಡ್ತಿದ್ವಲ್ಲ ನಾವು ಈ ತರ ಒಂದ್ಸಲಿ ಮದುವೆ ಮಾಡ್ಬೇಕು. ನಾನೇನ್ ಚೌಟಲ್ ಮಾಡ್ಬೇಕಂತ ನನ್ನ ಆಸೆ ಇರ್ಲಿಲ್ಲ. ಮನೆ ಮುಂದೆ ಮಾಡ್ಬೇಕು. ಒಂದ್ 20 ಒಂದು 100 ಜನ ಬಂದ್ರು ನನ್ಗೆ ಒಂಥರ ಖುಷಿ ಆಗ್ತದೆ. ಏನೇನೋ ಇತ್ತು ಬಟ್ ಅದೇನಾಗ್ಲಿಲ್ಲ. ಬಟ್ ಅವ್ರ ಹಣೆ ಬರದಲ್ಲಿ ಆಗೋಯ್ತು. ಓಕೆ, ಇನ್ನ 3 ಜನ ಇದ್ದಾರೆ. ಅವರು ಲವ್ ಮ್ಯಾರೇಜ್ ಆಗೋದಕ್ಕೆ ನನ್ ಮನ್ಸು ಹೇಳ್ತಿದೆ. ಫಿಕ್ಸ್ ಅದು. ಯಾಕಂದ್ರೆ ನನಗ್ ಗೊತ್ತು ನನ್ ಮಗನ ನನ್ಗೆ ಡೌಟ್. ಯಾಕಂದ್ರೆ ನನ್ ಮಗನ್ ನಾನು ಏನ್ ಇಟ್ಕೊಂಡಿಲ್ಲ. ಅವನು ಅದೇ ಲವ್ ಮ್ಯಾರೇಜ್ ಆಗೋದು. ನಾವು ಚಪ್ಪರಾಗಿ ಮದುವೆ ಮಾಡಲ್ಲ. ಬರೀ ಇಲ್ಲ ಯಾಕಂದ್ರೆ ಅದು ಆ ಕಡೆ ಹಂಗ ಹೇಳ್ತೀವಿ ಗೊತ್ತಾ. ಇವಾಗ ಹುಡುಗರ ಮನೆ ಕಡೆ ಯಾವತ್ತು ಒಪ್ಕೊಂಡಿರ್ತೀವಿ ಕಣೆ, ಹುಡುಗಿರ್ ಮನೆ ಕಡೆ ಒಪ್ಕೊಳ್ಳಲ್ಲ. ಒಪ್ಸೋಣ ಅಂತ ನೋಡೋಣ. ಇನ್ನ
ಇನ್ನ 15-20 ವರ್ಷ ಅವ್ರ ಹಣೆ ಬರದಲ್ಲಿ ಹಿಂಗೆ ಮದ್ವೆ ಆಗ್ಬೇಕಂತ ಬರ್ದಿದ್ರೆ ಯಾರ್ ಕೇಳಿ ತಪ್ಪಾಗಲ್ಲ. ಓಕೆನಾ? ಓಕೆ, ಇವಳಾಗ ಇದ್ದೀನಿ ಇದು ಕೈ ಎತ್ತಬೇಕು. 10 ಫಿನಿಶ್ ಆಯ್ತು. ಲಾಸ್ಟ್ ಒಂದು ಕ್ವಶನ್ ಕೇಳ್ಬಿಡ? ಓಕೆನಾ? ಚೆನ್ನಾಗಿರುತ್ತೆ. ನಾನು ನಿನ್ನ ಎಷ್ಟು ಅರ್ಥ ಮಾಡ್ಕೊಂಡ್ರ ಅಂತ ಕೇಳ್ಬೇಕು. ನನ್ನ ಇದೊಂದೈತಿ, ಇನ್ನೊಂದು ನಿಮ್ಗೋಸ್ಕರ ಈ ಕ್ವಶನ್ ಕೇಳ್ತೀನಿ. ಇನ್ನೊಂದು ಕ್ವಶನ್ ಇದೆ, ಅದು ನನ್ನ ಪರ್ಸನಲ್ ಕ್ವಶನ್. ನನ್ನ ಪರ್ಸನಲ್ ಕ್ವಶನ್ ಕೇಳ್ಬಿಡ್ತೀನಿ, ಯಾಕಂದ್ರೆ ನನ್ ಜಾಸ್ತಿ ಮರುಗಾಯ್ತು. ನನ್ಗೆ ಏನು ನೋಡಿ ಮರ್ತೇ ಬಿಟ್ಟೆ ಅಷ್ಟೇ. ದೇವರಣೆಗೂ ನನ್ಗೆ ನಿಮ್ಗೆ ನಿಜ ಸುಳ್ಳು ಹೇಳ್ದಂಗೆ ಅನ್ಸುತ್ತೆ, ಬಟ್ ನಾನು ಒಳಗಡೆ ಆಗ್ತಿರೋದು ನನಗೆ ಮತ್ತೆ ಗೊತ್ತಿದೆ. ನಾನು ಅತಿಯಾದ ನಾನು ಜಾಸ್ತಿ ಯಾವ ವಿಷಯಕ್ಕೆ ನೋವು ಪಡ್ತೀನಿ ಅಂದ್ರೆ ಏನು ಅರ್ಥ ಆಯ್ತಾ? ನನ್ಗೆ ಎಂತದಕ್ಕ ಬೇಕಾದ್ರೆ ಗಟ್ಟಿಯಾಗಿ ನಿಲ್ಸತೀನಿ, ಬಟ್ ಕೆಲವು ವಿಷಯದಲ್ಲಿ ಮಾತ್ರ ನಾನು ನೋವು ಪಡ್ತೀನಿ. ಅದು ಯಾವ ವಿಷಯಗಳು ಅಂತ ಅಂದ್ರೆ ಅಂದ್ರೆ ಯಾರು ಏನಾರ ಹೇಳಿದಾಗ್ಲಿ ಏನಾರ ಒಟ್ನಲ್ಲಿ ಎಲ್ಲಾ ವಿಷಯದಲ್ಲೂ ಎದುರು ನಿಲ್ತಾನೆ. ಒಂದ್ ವಿಷಯ ಕುಗ್ತೀನಿ ಮನುಷ್ಯ, ಅಂದ್ರೆ ಸೈಲೆಂಟ್ ಆಗ್ಬಿಡ್ತೀನಿ, ಅಳ್ತೀನಿ ಅಂದ್ರೆ ನಾನು ಯಾವ ವಿಷಯಕ್ಕೆ ಯಾರು ಸತ್ರು ಅಳೋದಿಲ್ಲ. ನಂಗೆ ಸುಲಭ ಕಣ್ಣೀರು ಬರಲ್ಲ. ಓಕೆನಾ? ಕಣ್ಣೀರು ಬರಲ್ಲ. ಓಕೆನಾ? ಯಾರು ಒಂದು ಅವ್ರು ಎಷ್ಟು ದೊಡ್ಡ ಮಾತಾಡಿದ್ರು ನನ್ಗೆ ಬೇಜಾರಾಗಲ್ಲ. ಒಂದು ಚಿಕ್ಕ ಮಾತು ನನ್ಗೆ ಕುಗ್ಸಿ ಅಳ್ತಂಗಾಗುತ್ತೆ. ಅದು ಯಾವ ತರ ವಿಷಯ ಅಂತ ನೀವ್ ಹೇಳ್ರಿ ಅಂತ ನಾನು ಹೇಳ್ತಾರೆ. ನನ್ಗನ್ಸೋ ಪ್ರಕಾರ ಅಂತಂದ್ರೆ ನಮ್ಮ ಅಣ್ಣ ಯಾರಿಗಾದ್ರೂ ಎಲ್ಪ್ ಮಾಡಿದ್ರೆ, ಅಂದ್ರೆ ಅವ್ನ ಯಾರ್ಗ್ ಹೆಲ್ಪ್ ಮಾಡಿದ್ರು ಅದು ಹೇಳ್ಕೊಳಲ್ಲ. ಅಕಸ್ಮಾತ್ ನಮ್ಮ ಅಣ್ಣಂಗೆ ಯಾರಾದ್ರೂ ನೀನ್ ಏನ್ ಮಾಡಿದ್ಯಾ ಅಂತಂದ್ರೆ ಬೇಜಾರಾಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಇಲ್ಲ ಅಂತಂದ್ರೆ ಇನ್ನೊಂದ್ ಹೇಳ್ಬೇಡ, ನಮ್ಮ ಅಮ್ಮ ಏನಾದ್ರು ಅಂದಾಗ ಸ್ವಲ್ಪ ನೋವು ಮಾಡ್ಕಂತ ನಮ್ಮ ಅಣ್ಣ ನನ್ನ ಗಂಡ ಯಾರು ಏನಂದ್ರು ಬೇಜಾರ್ ಮಾಡ್ಕೊಳಲ್ಲ. ಸೊ ಅವನು ಬೇಜಾರ್ ಮಾಡ್ಕೊಳೋದು ಅಂತಂದ್ರೆ ಒಂದೇ ವಿಷಯ, ಅವನಿಗೆ ನಿಯತ್ತಾಗಿಲ್ಲ ಅಂತಂದ್ರೆ ಅವ್ನ ಅದನ್ನ ಸಹಿಸಲ್ಲ. ಅದೇ ಮೇನ್ ಇಂಪಾರ್ಟೆಂಟ್, ಅವನಿಗೆ ನಿಯತ್ತಾಗಿರ್ಬೇಕು. ಅದಂತೂ ಪಕ್ಕ. ಅವನ್ನ ಫಾರ್ ಎಕ್ಸಾಂಪಲ್ ಅವ್ನ್ ಕುಗ್ಗದ್ ಯಾವ ವಿಷಯಕ್ಕೆ ಗೊತ್ತಾ? ಮಾನ ಮರ್ಯಾದೆ ವಿಷಯಕ್ಕೆ. ಅವನ 4 ಜನದ ಮುಂದೆ ಯಾವತ್ತಾದ್ರೂ ಯಾರಾದ್ರೂ ಆಡ್ಕೊಂಡ್ರೆ ಅಥವಾ 4 ಜನದ ಮುಂದೆ ಅವ್ನ್ಗೆ ಏನಾದ್ರು ಅವಮಾನ ಮಾಡಿದ್ರೆ ಅವ್ನ ಅದನ್ನ ಸಹಿಸಲ್ಲ. ಜಾಸ್ತಿ ಯಾಕಂದ್ರೆ ಅದು ಏನಂದ್ರೆ ಒಬ್ಬಳೇ ಇದ್ದಾಗ ಮನೆ ಕರ್ಕೊಂಡ್ ಬಂದಿದ್ವಿ, ನೀನಾಗ್ಬೋದು ಯಾರು ಇರ್ಬೋದು, ನಿಮ್ಗೆ ಏನಾದ್ರು ಹೇಳ್ಬೇಕಂತ ಇದ್ರೆ ಮನೆ ಕರ್ಕೊಂಡ್ ಬಂದ್ ಹೇಳು. ಯಾಕಂದ್ರೆ ನಮ್ದು 4 ಜನಕ್ಕೆ ತೋರ್ಸೋ ಏನಿಲ್ಲ ಅಲ್ಲಿ, ಯಾಕಂದ್ರೆ ಅವಶ್ಯಕತೆ ಇಲ್ಲ. ಅವ್ರ ಮುಂದೆ ಏನ್ ಹೇಳೋದು? ನೀನ್ ಬಂದ್ ನೀನ್ ಡೈರೆಕ್ಟ್ ಮನೇಲಿ ಬಂದ್ ಹೇಳು, ಅದೊಂದು ಅರ್ಥ ಇರುತ್ತೆ. ನಾನೇ ಜಗಳ ಗಂಟೆ ನನ್ ಗಂಡಂಗೆ ನನ್ ಬಿಡಲ್ಲ, ನಾನು ಜಗಳ ಆಡ್ತಿದ್ದ ಅಂಬಿ ಅಂತಾನೆ ಬೇಡ, ತಾಳ್ಮೆಯಿಂದ ಇರು. ಸೊ ಎಲ್ಲರಿಗೂ ಅವ್ರದ್ದೇ ಆದ ಪರ್ಸನಲ್ ಇರುತ್ತೆ. ಸೊ ಎಲ್ರಿಗೂ ಮಾನ ಮರ್ಯಾದೆ ಇರುತ್ತೆ. ಸುಮ್ನೆ ನೀನ್ ರೋಡಲ್ಲ ಹೋಗಿ ಏನೋ ತಿರ್ತದ್ದು, ಅವ್ರೇನೋ ನಿನಗ್ ತಿರ್ತದ್ದು, ಅವು ಬೇಡ ಅಂತ ಹೇಳ್ತಾರೆ. ನನ್ ಗಂಡಂಗೆ ನೋವಾದ ವಿಷಯ ಅಂದ್ರೆ ಎರಡೇ ಒಂದು, ಅವನಿಗೆ ನಿಯತ್ತಾಗಿ ಅವನೇನೋ ಕೆಲಸ ಮಾಡ್ತಾನಲ್ಲ, ನಿಯತ್ತಾಗಿ ಏನಾದ್ರು ಅವನಿಗಿಲ್ಲ ಅಂತಂದ್ರೆ ಶಾಸ್ತ್ರದಲ್ಲಿ ಐತೆ ಗೈಸ್. ಅವ್ನ ಶಾಸ್ತ್ರದಲ್ಲಿ ಹೇಳಿದ್ರು ಒಬ್ರು, ನಿಯತ್ತಾಗ ಅವನ ಜೊತೆ ನಿಯತ್ತಾಗಿರೋ ಅವ್ನ್ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಒಂದ್ಸತಿ ಅವ್ನ್ ಬೇಡ ಅಂತಂದ್ರೆ ಅವ್ನ್ ತಿರುಗು ನೋಡಲ್ಲ. ನೋಡಲ್ಲ. ನಾನ್ ತುಂಬಿದ್ ಬಸ್ರಿ ಇದೀನಿ, ಅವ್ನ ಒಂದ್ಸತಿ ತಪ್ಪು ನಂದೇ ಇತ್ತು, ಬೇಡ ಅಂತ ಹೇಳಿ ಬಿಟ್ಟಿದ್ದ ಗೈಸ್. ನಾನು ಒಂದ್ ನೈಟ್ ಉಪವಾಸ ಮಲಗಿದ್ದೀನಿ, ಅವ್ನ್ ಬಂದ್ ಏನಾಯ್ತು ಅಂತ ಕೇಳಿಲ್ಲ. ಆತರ ಸ್ವಾಭಿಮಾನಿ ಅವನು. ಸೊ ಅವ್ನ ಸ್ವಾಭಿಮಾನಿ ಜಾಸ್ತಿ. ಕೆಲವು ವಿಷಯ ಅಷ್ಟು ನಮ್ಗೆ ಒಂಥರ ಇದಕ್ಕಾಡುತ್ತೆ. ಕೆಲವು ವಿಷಯದಲ್ಲಿ ಅವ್ರಿಗೆ ಏನ್ ಬೈದ್ರು ಒಡ್ಸ್ಕೊಂಡ್ ಹೋಗ್ಬಿಡ್ತೀನಿ. ಆತರ ಹೊಡೆದ್ರು ಹೊಡ್ಸ್ಕತೀನಿ, ಏನ್ ಮಾಡಿದ್ರು ಮಾಡ್ಕತೀನಿ. ಏನ್ ನನ್ ದೊಡ್ಡ ದೊಡ್ಡ ವಿಷಯ ನನ್ಗೆ ಇದಾಗ್ತಾವಿಲ್ಲ ಗೊತ್ತಾ. ಸಣ್ಣ ಸಣ್ಣ ವಿಷಯಗಳು ಇದಾವಲ್ಲ, ಅವು ನನ್ಗೆ ಚುಚ್ತವೆ. ಅದೊಂದೇ ಅಷ್ಟೇ. ಅವ್ನ ಎಷ್ಟೇ ಸಹಾಯ ಮಾಡಿದ್ರು ನೀನ್ ಏನ್ ಮಾಡಿದ್ಯಾ ಅಂತ ಸಹಾಯ ಅಂದ್ರೆ ಯಾವತರ ಅಂದ್ರೆ, ನಾನು ಅವ್ನಿಗೆ ಏನು ಕೊಟ್ಟಿಲ್ಲ ಅಂದ್ರೆ ಒಂದ್ ಕಷ್ಟಕ್ಕೆ ಹೆಲ್ಪ್ ಮಾಡಿರ್ತೇನೆ ಅನ್ಕೋ, ಬಟ್ ಕ್ಯಾಶ್ ನಾನು ಕೊಡ್ತೀನಿ, ಕೊಟ್ಬಿಟ್ಟು ಇಸ್ಕೊತೀನಿ. ಯಾಕಂದ್ರೆ ನನ್ಗೂ ಏನ್ ಫ್ರೀ ಆಗಿ ಬರಲ್ಲ. ಅವ್ರು ಯಾರೇ ಆಗ್ಬೋದು, ನನ್ ರಿಲೇಷನ್ ಅಲ್ಲಿ ಆಗ್ಲಿ, ನಮ್ ಫ್ಯಾಮಿಲಿ ಆಗ್ಲಿ, ನಮ್ಮ ಅಮ್ಮ ಸ್ವಂತ ನಮ್ಮ ಅಮ್ಮ ಆದ್ರೂ ಅಷ್ಟೇ, ನಾನು ಎಷ್ಟು ನಮ್ಮ ಅಮ್ಮಂದೇ ಬೇರೆ ದುಡ್ಡು, ಇವಾಗ ಒಂದು 200 ರೂಪಾಯಿ ಕೊಟ್ಟ ನಮ್ಮ ಅಮ್ಮಂಗೆ, ಅದ್ ಬಿಟ್ಬಿಡು. ಬಟ್ 5,000 10,000 ಅಂತ ಕೊಟ್ಟೆ ಅಂದ್ರೆ ಅದು ದುಡ್ಡೇ ಲೆಕ್ಕ ಹಾಕಲ್ಲ. ತಾಯಿ ಆಗ್ಲಿ, ತಂದೆ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ದುಡ್ಡಿನ ವ್ಯವಹಾರದಲ್ಲಿ ಇದಿರ್ಬಾರ್ದು. ನನ್ ಪರ್ಸನಲ್ ನೀನ್ ಬಂದ್ 10,000 1 ಲಕ್ಷ ದುಡ್ಡು ಕೇಳೋ ಬೇರೆ ತರ ಇರುತ್ತೆ. ಬಟ್ ನೀನ್ ಏನಕ್ಕೆ ಇಸ್ಕೊಂಡಿದ್ವಿ ಸಾಲ ಅಂತ ಹೇಳಿದ್ಮೇಲೆ ಸಾಲ ಲೆಕ್ಕನೇ ನಮ್ಗೆ. ಅಂದ್ರೆ ನಮ್ಮ ಅಣ್ಣನ್ದ್ರಲ್ಲಿ ಏನೋ ಅಂತಂದ್ರೆ, ಆ ದುಡ್ಡು ಇಸ್ಕೊಂಡ್ ಹೋಗ್ತಾರ ಅಂತಂದ್ರೆ ಅದನ್ನ ಸುಮ್ನೆ ಖಾಲಿ ತರ ಯೂಸ್ ಅಂದ್ರೆ ಇಷ್ಟ ಆಗಲ್ಲ. ಅದು ಒಂದ್ಸತಿ ಆತರ ಖಾಲಿ ಯೂಸ್ ಮಾಡೋರು ಅಂತಂದ್ರೆ ನೆಕ್ಸ್ಟ್ ಅದ್ ನಿನ್ ಕಷ್ಟ ರಿಯಲ್ ಆಗಿ ಕಷ್ಟ ಬಂದಿತ್ತಂದ್ರೆ ಅದು ಕರಗಲ್ಲ. ಆತರ ಇಸ್ಕೊಂಡ್ ಹೋದ್ಮೇಲೆ ಅವ್ನಿಗೆ ಅದೇ ಕೆಲ್ಸಕ್ಕೆ ಯೂಸ್ ಮಾಡ್ಬೇಕು. ನಾನೇನ್ ಹೇಳ್ತೀನಿ, ಕೆಲವು ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಗೈಸ್, ಕೆಲವು ವಿಷಯದಲ್ಲಿ ಸ್ಮೂತ್ ಆಗಿರ್ಬೇಕು ಅನ್ನೋದು ಅಷ್ಟೇ ನಮ್ ಆಯ್ತು. ಯಾಕಂದ್ರೆ ಅದು ದುಡ್ಡಿಂದಾನೇ ಬೇಜಾನ್ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ದುಡ್ಡಿಂದಾನೇ ಅರ್ಧ ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಎಲ್ಲ. ಅದಕ್ಕೋಸ್ಕರ ದುಡ್ಡು ಎಲ್ಲ ಕಳೆದು ಬಿಡುತ್ತೆ ಅದು. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ದುಡ್ಡು ಅವಾಯ್ಡ್ ಮಾಡ್ರಿ. ಬಟ್ ನಿನ್ ಕೆಟ್ಟನವ್ರು ಬರಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು, ನೋಡಪ್ಪ ನನ್ನ ಹತ್ರ ಇಲ್ಲ. ಫ್ರೆಂಡ್ಶಿಪ್ ಹಿಂಗೆ ಇರ್ಲಿ, ದುಡ್ಡಲ್ಲಿ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳ್ಳೋದು ಬೇಡ. ಯಾರ ರಿಲೇಷನ್ ಅಲ್ಲೂ ಅಷ್ಟೇ, ನೀವು ಹಿಂಗೆ ಇರೋಣ ಬೇಕಾರೆ. ಬಟ್ ನಿಂಗೆ ದುಡ್ಡು ಕೊಡೋದು, ನಾನು ನಿಂಗೆ ಟಾರ್ಚರ್ ಕೊಡೋದು ಏನು ನಂಬಿ ಆದ್ರೆ ಅಟ್ಲೀಸ್ಟ್ ಅಷ್ಟಾದ್ರೂ ಕೊಡ್ತಾನೆ. ನೀವು ನಂಬಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ, ನಾನ್ ಯಾರಿಗೂ ಕೂಡ 10 ರೂಪಾಯಿ ಕೊಡೋದು ಹೋಗಲ್ಲ, ಯಾರ ನಾನು 10 ಕೂಡ 10 ರೂಪಾಯಿ ಕೇಳಕ್ ಹೋಗಲ್ಲ. ಅದು ನನ್ ಗುಣ. ನಾನ್ ಯಾರಿಗೂ ಕೊಡೋದು ಇಲ್ಲ, ಯಾರ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾರ ನಾನು ಕೇಳಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಕ್ ಹೋಗಲ್ಲ. ನಾನಾಯ್ತು ನನ್ ಪಾಡ ಅಂತ ಹೇಳ್ತಿರ್ತೀನಿ. ನಾನು ಯಾರ ಹತ್ರ ಕೇಳಕ್ ಹೋಗಲ್ಲ, ಯಾರಿಗೂ ಕೊಡಕ್ ಹೋಗಲ್ಲ. ಯಾಕಂದ್ರೆ ನಾವು ಕೇಳಿದ್ರೆ ಅಲ್ವಾ ಅವ್ರು ನೆಕ್ಸ್ಟ್ ಬಂದ್ ನಮ್ಮ ಹತ್ರ ಕೇಳೋದು, ಅಥವಾ ನಾವು ಅವ್ರು ಕೇಳಿದಾರೆ ಅಂತ ನಾವು ಕೇಳೋದು ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಏನೂ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಕ್ವಶನ್ ಮಾಡ್ತಾ ಅಷ್ಟೇ. ನೆಕ್ಸ್ಟ್ ನನ್ಗೇನೋ ಕೇಳ್ತೀನಿ.
ಅಂದ್ರೆ ನಿನ್ನು ಏನೋ ನಾನೇನ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಕೇಳ್ತೀನಿ. ನನ್ನನ್ನ ಜಾಸ್ತಿ ಅರ್ಥ ಮಾಡ್ಕೊಂಡ್ರು ಯಾರು ಅಂತ ಕೇಳ್ತಾ ಇದೀನಿ. ನೀನೇ ಹೇಳ್ತೀವಿ ಹೇಳೋದನ್ನ. ಯಾರು ಅರ್ಥ ಮಾಡ್ಕೊಂಡ್ರೆ? ನೀನ್ ಅರ್ಥ ಮಾಡ್ಕೊಂಡ್ರೆ ಯಾಕಂದ್ರೆ ನೀನೇ ಅರ್ಥ ಮಾಡ್ಕೊ. ನೀನ್ ಹೇಳ್ಬೇಕನ್ನ. ಯಾಕಂತಂದ್ರೆ ನಾನೇ ನನ್ ಗಂಡನ್ ನಾನೇ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅದನ್ನ ನಾನ್ ಹೇಳಕ್ ಆಗಲ್ಲ. ನಿನ್ನ ಅನ್ಸಪಟ್ಟಿ ನಿನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೀನ್ ಹೇಳ್ಬೇಕು. ನೀನ್ ಅದನ್ನ ನೀನೇ ನಾನ್ ಕ್ವಶನ್ ಕೇಳ್ತಾರ ನೀವು ಆನ್ಸರ್ ಮಾಡ್ಬೇಕು ನನ್ಗೆ. ನೀನ್ ನನ್ನೇ ಕ್ವಶನ್ ಕೇಳಿ ನನ್ನೇ ಆನ್ಸರ್ ಮಾಡಿ. ಜಾಸ್ತಿ ಯಾರು ಅರ್ಥ ಮಾಡ್ಕೊಂಡಿರಲ್ಲ. ಅದೇನ ಅಲ್ಪ ಸ್ವಲ್ಪ ಮಾಡ್ಕೊಂಡು ನಾನ್ ಹೇಳ್ತೀನಿ ನೋಡ್ರಿ, ಇದುವರೆಗೂ ನಾನು ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ. ನಾನು ಅರ್ಥಕ್ಕೂ ಸಿಗೋದಿಲ್ಲ ಅವ್ರಿಗೆ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಕೆಲವು ಮನುಷ್ಯ ಇವಾಗ ನಾನು ಹಿಂಗಿದ್ದಂಗೆ ಇರಲ್ಲ. ಯಾಕಂದ್ರೆ ನಂಗೆ ಇದಂಗಿರಲ್ಲ. ಬಟ್ ನಾನು ಎಷ್ಟೋ ವಿಷಯಗಳನ್ನ ಕಂಡಿಡ್ದಿದ್ದ ನೀನ್ ಸಪ್ಪಗಿದ್ದಾಗ ಆಗಿರ್ಲಿ. ಅದು ಕಂಡಿಡಿದಿ ಇಲ್ಲ ಅಂತಲ್ಲ ನೋಡಿ. ಒಂದು 100% ಅಲ್ಲಿ ಒಂದು 30% ಗೊತ್ತಿರ್ಬೋದು. 70% ನಾನು ಒಳಗೆ ಇಟ್ಕೊಂಡಿರ್ತೇನೆ. ನಾನು ಯಾರು ಹೇಳಲ್ಲ. ಅಂದ್ರೆ ಓಪನ್ ಆಗಿ ಹೇಳ್ಕೊಳಲ್ಲ. ಅವಳು ಎಷ್ಟು ಕೇಳ್ತಾಳೆ ಏನಾದ್ರು ಹೇಳೋ ಅದು ಫೋರ್ಸ್ಫುಲ್ ಆಗಿ ಕೇಳಿದಾಗ ಲಾಸ್ಟ್ ಆಗಿ ಆನ್ಸರ್ ಮಾಡ್ತೀನಿ. ನನ್ಗೆ ಏನಾದ್ರು ನಾನು ಒಳಗಡೆ ಏನಾಗ್ತಿದ್ರು ಅಷ್ಟೇ. ಒಂದ್ಸಲಿ ಮಾಮೂಲಿ ಎದೇನೋ ಹೋಗ್ತಿತ್ತು. ನಾನು ಅದನ್ನ ಹಂಗೆ ತಡ್ಕೊಂಡ್ ಕೂತಿ ನೋಡ್ತೀನಿ. ನಾನು ಯಾರಿಗೂ ಎಫ್ಸಿ ಹೇಳಕ್ ಆಗಲ್ಲ. ಯಾಕಂದ್ರೆ ನನ್ಗೆ ಯಾರಿಗೂ ಹೇಳಲ್ಲ ಆತರ. ಈ ತರ ಅದು ನಮ್ಗೆ ಬಂದ್ಬಿಟ್ಟಿದೆ. ಬಂದಾಗ ಗೊತ್ತಾಯ್ತು ಇವನು ಜವಾಗ್ಲೂ ನಮ್ ವಿಷ್ಣುಗೆ ಜಾಸ್ತಿ ಜಾಗ ಬೇಕು ಮಂಚದಲ್ಲಿ. ನಾನ್ ಈ ಮೂಲೆಗೆ ಬಂದ್ ಹಿಂಗ್ ಮಲ್ಗಿರ್ತೀನಿ, ನಾವು ಮೂಲೆಗೆ ಹೋಗಿ ಹಿಂಗ್ ಮಲ್ಗಿರ್ತೀನಿ. ಅವ್ನು ಒಂದೇ ಸೈಡ್ ಮಲ್ಗಿ 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 ಎದೆ ಫುಲ್ ನೋವು ಬಂದ್ಬಿಟ್ಟಿತ್ತು ಅವ್ನಿಗೆ. ಯಾಕಂತಂದ್ರೆ ನೈಟ್ ಪೂರ್ತಿ ಒಂದೇ ಸೈಡ್ ಮಲಗ್ತಾನ ಅವನು. ಅದ್ ಹೆಂಗ್ ಮಲಗ್ತಾನೆ ಅಂತಾನೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಅದೇ ಪೊಸಿಷನ್ ಅಲ್ಲಿ ಇರ್ತಾನೆ, ನೈಟ್ ಮಲಗ್ಬೇಕಾದ್ರೆ ಅದೇ ಪೊಸಿಷನ್ ಅಲ್ಲಿ ಇರ್ತಾನೆ. ಸೊ ಅದರಿಂದ ಏನಕ್ಕಂದ್ರೆ ಇವಳು ನನ್ ಮತ್ತೆ ತಲೆ ತುಂಬಿಟ್ಟವಳೆ. ಕಾಲು ನಾನು ಹೆಂಗಂದ್ರೆ ವಿಚಿತ್ರ. ಇವ್ರು ತಲೆ ಮಾಡಿ ಈ ಕಡೆ ಮಾಡಿ ಮಲಗಿದ್ರೆ ನನ್ ಕಾಲ್ ಈ ಕಡೆ ಮಾಡಿರ್ತೀನಿ. ವಿಷ್ಣು ಮೇಲೆ ಕಾಲ್ ಹಾಕ್ಬಿಡ್ತಾನೆ. ಅದು ಕೂತು ಬಿಟ್ಟೈತೆ. ಎಲ್ಲಿ ಕಾಲ್ ಹಾಕ್ಬಿಡ್ತೀನಿ, ಎಲ್ಲಿ ಕಾಲ್ ಹಾಕ್ಬಿಡ್ತೀನಿ ಅಂತ ಹಿಂಗೆ ಮಲ್ಕೊಂಡ್ಬಿಟ್ಟು ರೂಢಿ ಆಗ್ಬಿಟ್ಟೈತೆ. ಅದು ಚಿಕ್ಕೊಂಡಿಂದಾಗಲು ಅದಕ್ಕೋಸ್ಕರ ಅದು ಹಂಗೆ ಆಗ್ಬಿಡುತ್ತೆ. ಏನು ಮಾಡಕ್ಕಲ್ಲ. ಓಕೆ ಗೈಸ್, ನಾನು ಆಲ್ರೆಡಿ ಪೊಲೀಸ್ ಆಗ್ತೈತೆ. ಓಕೆ ಗಂಡ ಎಂಟು ಓಕೆ ಗೈಸ್, ಇವಾಗ ಅಷ್ಟೇ ನನ್ನ ಕ್ವಶನ್. ಯಾಕಂದ್ರೆ ನನ್ನ ಕ್ವಶನ್ ನಿಮ್ಗೆ ಜಾಸ್ತಿ ಇಲ್ಲ. ಯಾಕಂದ್ರೆ ನಂದು ಲೇಜಿ ಲೈಫ್. ನಾನು ಹೇಳಕತ್ತೀನಿ ನನ್ಗೆ ಆ ಥರ ಈ ಥರ ಅಂತೀನಿ. ನನ್ ಏನಿಲ್ಲ ಅಂದ್ರೂ ಬದುಕಿ ಇದ್ರು ಬದುಕಿನ 1000 ಸಲ ಹೇಳಿದೀನಿ. ಹಂಗೆ ನನ್ಗೆ ಅದೇ ಬೇಕು ಇದೇ ಬೇಕು. ನನ್ನ ಪ್ರಪಂಚದಲ್ಲಿ ಯಾರು ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ? ಪ್ರಪಂಚಕ್ಕೆ ಹೋಗ್ಬೇಡ. ನಮ್ಮ ಸುತ್ತಮುತ್ತ ನಾವೇ ಪ್ರಪಂಚ ಅನ್ಕೊಂಡಿರ್ಬೇಕು. ಆಯ್ತು, ನೀನೇ ನನ್ನ ಪ್ರಪಂಚ. ಈಗ ಹೇಳು, ಯಾರು ನನ್ನ ಅರ್ಥ ಮಾಡ್ಕೊಂಡ್ರೆ? ನೀನು ನಿನ್ನ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಯಾರು ನನ್ನ ಅರ್ಥ ಮಾಡ್ಕೊಂಡ್ರೆ ಜಾಸ್ತಿ? ನಾನು ನನ್ನೇ ಅರ್ಥ ಮಾಡ್ಕೊಂಡು ಹೇಳ್ತಾರದು. ನಿನ್ನ ಅರ್ಥ ಮಾಡ್ಕೊಂಡಿರೋದು ಯಾರು? ನಿನ್ನ ಅರ್ಥ ಮಾಡ್ಕೊಂಡ್ರೆ ಯಾರು 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 ನೀನ್ ಹೇಳ್ಬೇಕಂತ ಕೇಳ್ತಾರದು. ಪ್ರಶ್ನೆ ನನ್ನೇ ಕೇಳ್ತಿದ್ಯಾ? ನಿನ್ನ ಯಾರು ಅರ್ಥ ಮಾಡ್ಕೊತಾರ? ಅದೇ ವಿಷ್ಣುನೇ ಅರ್ಥ ಮಾಡ್ಕೊಬೇಕು. ಅವ್ನಿಗೆ ಅರ್ಥ ಆಗಲ್ಲ, ಇವ್ರಿಗೆ ಅರ್ಥ ಆಗಲ್ಲ. ಸರಿಯಾಗಿದೆ. ನನಗಂತ ಪ್ರಕಾರ ನಾನೇ ಅನ್ಸ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆಯ್ತು. ನಾನೇ ಅರ್ಥ ಮಾಡ್ಕೊಳಕ್ ಓದಾಡ್ತೀನಿ. ಅದಕ್ಕೋಸ್ಕರ ನಾನು ಅರ್ಥ ಮಾಡ್ಕೊಳಲ್ಲ, ಯಾರನ್ನ ಅರ್ಥ ಮಾಡ್ಕೊಳಲ್ಲ. ನಮ್ಮ ಅಮ್ಮ ಬಿಟ್ಟು ನೆಕ್ಸ್ಟ್ ನಾನು ಅರ್ಥ ಮಾಡ್ಕೊಳಕ್ ಇವಳೆ. ನಾನು ಒಂಥರ ಟೋಟಲ್ ಆಗಿ ನಾನೇ ಹೇಳ್ಕೊಂಡ್ಬಿಡ್ತೀನಿ. ಒಂಥರ ಏಕಾಂಗಿನ ಸರ್. ನೀನ್ ಅರ್ಥ ಮಾಡ್ಕೊಂತಾನ ನೀನು ಅರ್ಥ ಮಾಡ್ಕೊಂಡ. ನಾನು ಏನ್ ಅಂದ್ರೆ ನಮ್ಮ ಅಣ್ಣ ಹೆಂಗೆ ಅಂತಂದ್ರೆ ಯಾವ್ದು ಓಪನ್ ಅಂದ್ರೆ ಮನ್ಸಲ್ಲಿ ಇಟ್ಕೊತಾರೆ. ನಮ್ಮ ಮತ್ಕೆ ಮೇಲಾದ್ರೂ ಜಾಸ್ತಿ ಪ್ರೀತಿ ಐತೆ, ಅದನ್ನ ಹೇಳ್ಕೊಳಲ್ಲ. ನಾವ್ ಯಾರ ಮೇಲೂ ಅತಿಯಾದ ಪ್ರೀತಿ ತೋರಿಸ್ಬಾರ್ದು. ನೀನು ಈಗ ನೋಡಿ ಗೈಸ್, ನನ್ ಮೇಲೆ ಪ್ರೀತಿ ಐತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಐತೆ ಅವನ ಜೋಡಿ ನಾನು ಹೋಗ್ತೀನಿ. ನಿಮ್ಗೆ ಆಯ್ತು. ಅವೆಲ್ಲ ಕೇಳ್ಬಿಟ್ಟು ಓಕೆ ಗೈಸ್, ಸೊ ಹೋಪ್ ಈ ಬ್ಲಾಗ್ ಎಂಜಾಯ್ ಮಾಡಿ. ಬಾ ಜೂಮ್ ಅಲ್ಲಿ ಹೋಗಿ ಫೇಸ್ ಮಾಡ್ತಾನ. ಸರಿ ನಾನೇ ಬರ್ತೀನಿ. ಫುಲ್ ಜೂಮ್ ಅಲ್ಲಿ ತೋರಿಸ್ತೇನೆ ನೀನು. 40 ನಿಮಿಷ ಬ್ಲಾಗ್ ಆಗಿದೆ ಗೈಸ್ ಇದು. ಓಕೆ ಬಾಯ್ ಮಾಡ್ರಿ. ಇದು ಕಣ್ ತೆಗಿತೀನಿ ಟೋಟಲ್ ಆಗಿ ಕಾವೇರಿ ಇದ್ಲು. ಇವ್ರಿಗೆ ಏನ್ ಬೇಕಲ್ರಿ? ನನಗ ಒಂದ್ ಜೊತೆ ಬಟ್ಟೆ ಬುಕ್ ಮಾಡಿದೀನಿ, 1 ವರ್ಷ ಬಿಟ್ಟು ಅದಕ್ಕೆ ಕಾಸು ಕೊಡ್ತೀನಿ. ಯಪ್ಪ, ನಂಗೆ ಕ್ವಶನ್ಗೂ ಬರ್ತಿರ್ಲಿಲ್ಲ, ಆನ್ಸರ್ಗೂ ಬರ್ತಿರ್ಲಿಲ್ಲ. ಅದ್ ನೀನ್ ಕೊಡ್ತೀಯಾ? ಸೊ ಅದ್ ನಿನ್ ಕರ್ತವ್ಯ ಬಿಡು. ಅದ್ ಬಿಟ್ಟು ಇವಾಗ ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕು. ನಂಗೆ ಸೋತು ಯಾಕಂದ್ರೆ ಪ್ರೆಗ್ನೆಂಟ್ ಆಗೋದ ಆಮೇಲೆ ನಮ್ ಶಾಪ ಇಲ್ಲ, ಶಾಪ ಅಂತ ಹಾಕಲ್ಲ. ಶಾಪ ಅಂತ ಅಂದ್ರೆ ಆತರಲ್ಲ. ಮನುಷ್ಯ ಏನಾದ್ರು ಒಂದ್ ಇಷ್ಟಪಟ್ಟಿದ್ದಿಲ್ಲ ಅಂದ್ರೆ ಅದು ಒಂಥರ ನನ್ ಬದ್ಲು ನನ್ ಆದ್ರೂ ಕೊಡ್ತಾ ಇದೀನಿ. ಒಳ್ಳೆ ದೆವ್ವ ತರ ಇದ್ರೆ ಇದೇ ತಮ್ಮೇಲ್ ಫೋಟೋ ಹಂಗೆ ಇರ್ರಿ. ಬ್ಲಾಗ್ ಆಲ್ರೆಡಿ ಹೋಗಿ ಮುಗ ತೊಳ್ಕೊಂಡ್ ಬಂದ್ಬಿಟ್ಲು. ಸೊ ಗೈಸ್, ಈ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಎಸ್ ಗೈಸ್, ಅಂಬಿ ಗಿಫ್ಟ್ ಕೊಡೋದನ್ನ ಆಕ್ಚುಲಿ ವ್ಲಾಗ್ ಅಲ್ಲಿ ತೋರಿಸ್ಬೇಕಿತ್ತು, ಬಟ್ ನಾನ್ ಬಿಡೋಳಲ್ಲ. ಸೊ ನನ್ಗ ಒಳಗೂ ಈಗ ಏನೋ ತಂದ್ಕೊಡ್ತೀನಿ. ಆಮೇಲೆ ಬ್ಲಾಗ್ ಮಾಡ್ಬಿಟ್ಟು 1,000 ರೂಪಾಯಿ ಬಟ್ಟೆ ಕೊಟ್ಬಿಡು ಅಷ್ಟೇ ಗೈಸ್. ಸೊ ಇವಾಗ ಮುಗ ತೊಳ್ಕೊಂಡ್ ಬರ್ಬೇಕು. ಸೊ ಹೋಪ್ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಓಕೆನಾ? ಸೊ ಲೈಕ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಬಿಟ್ಟಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಬಿಟ್ಟ ತಕ್ಷಣ ಬರುತ್ತೆ. ಸೊ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಸೊ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟು ನೋಸ್ ಭೂಮಿ ಬೆಟರ್ ಮಾಡಬೇಕಾ, ಅಣ್ಣನ ಅಥವಾ ಅದಕ್ಕೇನ ಅಂತ? ಸೊ ಕಮೆಂಟ್ ಹಾಕಿ ನೋಡೋಣ ಅಣ್ಣ ಎಷ್ಟು ತಿಳ್ಕೊಂಡಿದ್ದಾನೆ.
ತಂಗಿ ಬಗ್ಗೆ ಅಂತ. ಓಕೆ ಓಕೆನಾ? ಸಿಗೋಣ ಬಾಯ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮರಿದಲ್ಲೇ ಅಂಬಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷ್ಣು ಮಲಗಿದ್ದಾನೆ, ಸೊ ಅವನ್ನ ಈ ವ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಡ್ರೆಸ್ ಕಲೆಕ್ಷನ್. ಬಾಯ್.